सनकादि सज्जन निकर दातारा रावणासुरमथन श्रवण सुधा विनूतन कथन कारण काವುದು ಆನತ ಜನವ ಗದುಗಿನ ವೀರನಾರಾಯಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ. ವೈರಿ ವಿಜಯಕ್ಕೆ ತ್ರಿಪುರ ದಹನದ ಚಾರು ಕಥನವನರುಹಿ ವೈರಿ ವಿಜಯಕ್ಕೆ ತ್ರಿಪುರ ದಹನದ ಚಾರು ಕಥನವನರುಹಿ ಶಲ್ಯನ ಸಾರಥಿಯ ಮಾಡಿದನು ಕರ್ಣಗೆ ಕೌರವರಾಯ ಕೌರವರಾಯ ವೈರಿ ವಿಜಯಕ್ಕೆ ತ್ರಿಪುರ ದಗನದ ಚಾರು ಕಥನವನರುಗಿ ಕರ್ಣಗೆ ಶಲ್ಯನ ಸಾರಥಿಯ ಮಾಡಿದನು. ಕೇಳಿರೈ ಮಾದ್ರೀಶ ಮುಖ್ಯರೆಲ್ಲರೂ ಆರು ನಮ್ಮಯ ಸೇನೆಗದಿಪರು. ಅಂಗಣವನ್ನೇರಿ ಶಲ್ಯರ ರಾಜಮಂದಿರಕ್ಕೆ ತೆರಳುವಾಗ ಅವತ್ತು ಆಡಿದ ಮಾತು ನನಗೆ ನೆನಪಾಗ್ತಾ ಇದೆ. ಯುದ್ಧ ಪ್ರಾರಂಭವಾಗಿ ಇವತ್ತಿಗೆ 16 ದಿನಗಳು ಸಂದಿವೆ. ಯುದ್ಧ ಪ್ರಾರಂಭದ ಮುನ್ನ 11 ಅಕ್ಷೋಹಿಣಿಯ ಸೈನ್ಯಕ್ಕೆ ಅಧಿಪತಿ ಯಾರು ಸಭೆ ಸೇರಿ ಚರ್ಚಿಸುವಾಗ ಕೇಳಿದ ಪ್ರಶ್ನೆ ಅದು. ಆರು ನಮ್ಮಯ ಸೇನೆಗಧಿಪರು ಕೇಳಿರೈ ಮಾದ್ರೀಶ ಮುಖ್ಯರೆಲ್ಲರೂ ಅಂತ ಮಾದ್ರೀಶರನ್ನೇ ಗುರಿಯಾಗಿಸಿಕೊಂಡು ಕೇಳಿದ ಪ್ರಶ್ನೆ ಅದು. ರಾಜಕೀಯದಲ್ಲಿ ಕೆಲವು ನಮ್ಮ ನಡೆಗಳು ಹೀಗೇ ನಡೆಯಬೇಕು ಎಂಬಾಗ ಅದಕ್ಕೆ ಬೇಕಾಗುವಂತಹ ಮಾತಿನ ದಾಳವನ್ನು ಬಿಡುವ ಪ್ರಕ್ರಿಯೆ. ನಮ್ಮ ಪಕ್ಷಕ್ಕೆ ಪಕ್ಷಾಂತರ ಮಾಡಿ ಬಂದವರು ಶಲ್ಯ ಭೂಪತಿಗಳು. ಅವರನ್ನೇ ಉದ್ದೇಶಿಸಿ ಕೇಳಿದರೆ ಯಾರು ನಮ್ಮ ಸೇನೆಗೆ ಅಧಿಪರು, ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವವರು ಯಾರು ಎಂಬುದು ನಾನೇ ಆಗ್ತೀನಿ ಅಂತ ಅವರು ಎದ್ದು ನಿಂತು ಹೇಳಲಿಕ್ಕಿಲ್ವಲ್ಲ. ಭರವಸೆ, ಅವರಿಗೊಂದು ಗೌರವ ಕೊಟ್ಟಂತೂ ಆಗಿತ್ತು. ನಂತರ ದ್ರೋಣಾಚಾರ್ಯರು ಸೂಚನೆ ಕೊಟ್ಟರು, ಭೀಷ್ಮಾಚಾರ್ಯರು ಸೇನಾಧಿಪತಿಯಾಗಬಹುದು ಎಂಬುದಾಗಿ. ಇಲ್ಲಿ ದಾಳ ಉರುಳಿಸುವ ಪ್ರಕ್ರಿಯೆಗೆ ಕೌರವನ ಏನು ಅಂತ ಸೂಚನೆ ಅಷ್ಟೇ. ಶಲ್ಯರ ಮನಸ್ಸಿನ ಒಳಗಿದ್ದಿರಬಹುದು ನಾನೇ ಸೇನಾಧಿಪತಿ ಆಗಬಹುದಿತ್ತೇನೋ ಅಂತ. ಅವರನ್ನೇ ಉದ್ದೇಶಿಸಿ ಕೇಳಿದಾಗ ಅವರು ಹೇಗೆ ಎದ್ದು ನಿಂತು ಹೇಳಿ ಇದು ತಂತ್ರ. ಹಾಗೆ ನೋಡಿದರೆ ಶಲ್ಯರನ್ನು ನಮ್ಮ ಪಕ್ಷಕ್ಕೆ ಕರೆತರುವಾಗಲೂ ಮಾತಿನ ದಾಳವನ್ನು, ಕೃತಿಯ ದಾಳವನ್ನು ಉರುಳಿಸುವಂತಹ ಪ್ರಕ್ರಿಯೆ ಮಾಡಿದವನು ಕರ್ಣ. ಶಕುನಿಯ ತಂತ್ರಗಾರಿಕೆ. ಮದ್ರ ದೇಶದಿಂದ ಹೊರಟಂಥ 1 ಅಕ್ಷೋಹಿಣಿ ಸಮೇತರಾಗಿ ಶಲ್ಯರು ಪಾಂಡವರ ಕಡೆಗೆ ಹೊರಟವು. ಭರತ ಭೂಮಿಯ ಹಸ್ತಿನಾವತಿಯ ಸಾಮ್ರಾಜ್ಯದ ಗಡಿ ಪ್ರದೇಶದಿಂದ ಮೊದಲುಗೊಂಡು ಹಸ್ತಿನಾವತಿಗೆ ತಲುಪುವ ಬಿಡಾರದವರೆಗೂ ಕೂಡ ಅವರಿಗೆ ಬೇಕಾದಂತಹ ಎಲ್ಲ ಉಚಿತ ಆಹಾರ ವ್ಯವಸ್ಥೆಯೋ, ಉಚಿತ ಪಾನೀಯ ವ್ಯವಸ್ಥೆಯೋ ಅಲ್ಲ, ಉಚಿತ ವಸತಿ ವ್ಯವಸ್ಥೆಯೋ ಸಂಪೂರ್ಣವಾಗಿ ಅವರಿಗೆ ಅರಿವಿಲ್ಲದೆ ಅವರಿಗೆ ಕೊಟ್ಟಿದ್ದು.
ಯಾವಾಗ ಉಚಿತಕ್ಕೆ ಮರುಳಾಗಲು ಹಸ್ತಿನಾವತಿಯ ಸಮೀಪದ ಬಿಡಾರದಲ್ಲಿ ಬೀಡು ಬಿಟ್ಟಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಯಾರು ಇಷ್ಟೊಂದು ಸೇವೆಗಳನ್ನು ಒದಗಿಸಿದ್ದಾರೋ ಅವರು ಮುಂದೆ ಬರಲಿ, ಅವರು ಕೇಳಿದ್ದನ್ನು ಕೊಡ್ತೇನೆ. ಆಗ ಹೋಗಿ ಕೇಳಿದ್ದು ಶಲ್ಯರೇ, ಹೀಗೆ ಹೇಳಿದಿರಿ, ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡಿದ್ದೇವೆ, ತಮ್ಮ ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ನಮ್ಮ ಪಕ್ಷಕ್ಕೆ ಬರಬೇಕು. ಒಂದು ಕ್ಷಣ ದಿಗ್ಭ್ರಾಂತರಾದರು ಶಲ್ಯರು. ಹೊರಟಿದ್ದು ಪಾಂಡವ ಪಕ್ಷಕ್ಕೆ, ಈಗ ಮಾತು ಕೊಟ್ಟಾಗಿದೆ ಕೌರವನ ಪಕ್ಷಕ್ಕೆ ಸೇರಬೇಕು. ನೆಲ ನೋಡಿದರು, ಏನು ಮಾಡಬಹುದು? ಮತ್ತೆ ಸಮರ್ಥನೆಯನ್ನು ಕೊಟ್ಟೆ ನಾವು. ಆಚಾರ್ಯ ತ್ರಯರೂ ನಮ್ಮಲ್ಲಿದ್ದಾರೆ, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು. 10 ಅಕ್ಷೋಹಿಣಿ ಸೈನ್ಯ ನಮ್ಮಲ್ಲಿ ಜಮಾವಣೆಯಾಗಿದೆ. ಗಮನಿಸಿ ನೋಡಿ ಶಲ್ಯರೇ, ಧರ್ಮ ಅಲ್ಲ ಅಂತ ಆಗಿದ್ರೆ ಭೀಷ್ಮರು ನಮ್ಮೊಟ್ಟಿಗೆ ಇರ್ತಾ ಇದ್ರ? ಮಹಾಸೇನಾನಿ ಆಗಬಹುದಂತ ದ್ರೋಣಾಚಾರ್ಯರು ನಮ್ಮ ಬಳಿ ಇರ್ತಾ ಇದ್ರ? ಸಂಧಾನ ಪ್ರಕ್ರಿಯೆ ಆದ ಸಂದರ್ಭದಲ್ಲೇ ಆ ಪಕ್ಷಕ್ಕೆ ಹೋಗ್ತಾ ಇದ್ರು. ನಿಜವಾಗಿ ಧರ್ಮ ಪಕ್ಷ ಅಂತಂದರೆ ಅದು ಕುರುಪಕ್ಷ. ಬನ್ನಿ, ಸೂಕ್ತ ಸಮಯದಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸಲಾಗುವುದು, ನಮಗೆ ಬೆಂಬಲ ಕೊಡಬೇಕು. ಒಪ್ಪಿ ಬಂದು 10 ಇದ್ದಿದ್ದು 11 ಆಯಿತು. 10ರಲ್ಲಿ 11 ಆಗದೇ ಇದ್ದ ಹಾಗೆ ನಿಮ್ಮನ್ನು ನೋಡಿಕೊಳ್ಳುವ ಭರವಸೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಅಲ್ಲಿ ಭೀಷ್ಮಾಚಾರ್ಯ ಸೇನಾಧಿಪತಿ ಆಗುವಂಥ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಾಗ 6 ಅಧಿಪರು ಅಂತ ತಲೆ ಕೆಳ ಹಾಕಿದ್ದು ಕಾರಣವೂ ಅದೇ. ಇರಲಿ, ಬಂದ ತಕ್ಷಣವೇ ಸೂಕ್ತ ಸ್ಥಾನಮಾನವನ್ನು ಕೊಡುವುದಕ್ಕಾಗುವುದಿಲ್ಲಲ್ಲ. ಭೀಷ್ಮಾಚಾರ್ಯರಿಗೆ ಪಟ್ಟಾಭಿಷೇಕ ಆಯಿತು. ಸೇನಾಧಿಪತಿಯಾಗಿ 10 ದಿನಗಳ ಕಾಲ ನಿರಂತರವಾಗಿ ತಮ್ಮ ಸಾಮರ್ಥ್ಯವನ್ನು ಮೀರಿ ಯುದ್ಧವನ್ನು ಮಾಡಿದರು. ನಾವು ಹುಟ್ಟುವುದಕ್ಕೆ ಮೊದಲೇ ಮಾಡಿದ ಯಾವುದೋ ಪ್ರತಿಜ್ಞೆ ಅಂತೆ. ಹೆಣ್ಣು ಅಲ್ಲದ ಗಂಡು ಅಲ್ಲದ ವ್ಯಕ್ತಿ ಎದುರುಗ ಬಂದಾಗ ನಾನು ಈ ಶಸ್ತ್ರತ್ಯಾಗ ಮಾಡುತ್ತೇನೆ ಅಂತ. ಶಿಖಂಡಿಯ ಪ್ರವೇಶ ಆಯಿತು ಯುದ್ಧರಂಗಕ್ಕೆ. ಭೀಷ್ಮರು ರಣರಂಗದಿಂದ ಹಿಂದಕ್ಕೆ ಹೊರಟರು. 11ನೆಯ ದಿನಕ್ಕೆ ಸೇನಾಧಿಪತಿ ಯಾರು? ಆಗಲೂ ಶಲ್ಯರನ್ನು ಮಾಡಬಹುದಾಗಿತ್ತೇನು, ಆದರೆ ಭೀಷ್ಮರೇ ಸೂಚಿಸಿದರು ದ್ರೋಣಾಚಾರ್ಯರನ್ನು ಮಾಡಿಕೊಳ್ಳಿ. ಮತ್ತು 5 ದಿನಗಳ ಕಾಲ ದ್ರೋಣಾಚಾರ್ಯರ ವಿರೋಧತ್ವವಾದಂತಹ ಹೋರಾಟ. ತನ್ನ ಮಗ ಚಿರಂಜೀವಿ ಅಂತ ಗೊತ್ತಿದೆ. ದುರ್ಯೋಧನ ಉರುಳಿಸುವ ದಾಳಕ್ಕಿಂತ ಹೆಚ್ಚಿನ ಒಂದು ಸಾಮರ್ಥ್ಯದ ದಾಳವನ್ನು ಕೃಷ್ಣ ಉರುಳಿಸಿಬಿಟ್ಟ. ಅಶ್ವತ್ಥಾಮ ಹತಕುಂಜರ ಎಂಬುದಾಗಿ ಧರ್ಮರಾಯನ ಬಾಯಿಯಲ್ಲಿ ಅಶ್ವತ್ಥಾಮ ಸತ್ತು ಹೋದ ಎಂಬ ವಾಕ್ಯ ಬರುವಂತೆ ಹೇಳಿಸಿ ಮಧ್ಯದಲ್ಲಿ ಶಂಖ ಊದಿ ದ್ರೋಣಾಚಾರ್ಯ ತಲೆ ಕೆಡಿಸಿ ದೇಹತ್ಯಾಗ ಮಾಡಿ ಹೊರಟು ಹೋಗುವಂತೆ ಮಾಡಿದರು. 16ನೆಯ ದಿನ, 15ನೆಯ ದಿನ ಮುಗಿದು 16ನೆಯ ದಿನ ಈ ದಿನ. ನಿನ್ನೆ ರಾತ್ರಿ ಮತ್ತೆ ಸಭೆ ಸೇರಿ ತೀರ್ಮಾನ ಮಾಡಿದ್ದು, ಏನು ಮಾಡೋದು, ಮುಂದೆ ಸೇನಾಧಿಪತಿ ಯಾರು? ಆಗಲೂ ಒಕ್ಕೂರರಿಂದ ಬಂದಿದ್ದು ಕರ್ಣನ ಸೇನಾಧಿಪತ್ಯದಲ್ಲಿ ನಡೆಯಲಿ ಮುಂದಿನ ಯುದ್ಧ ಎಂಬುದಾಗಿ. ಬೆಳಗ್ಗೆ ಕರ್ಣನಿಗೆ ಪಟ್ಟಾಭಿಷೇಕ, ಇಡೀ ದಿನ ಯುದ್ಧ ನಡೆದಿದೆ. ಹೇಳಿಕೊಳ್ಳುವಂತಹದ್ದೇನು ವಿಶೇಷ ಘಟನೆಗಳು ನಡೆಯದೇ ಇದ್ದರೂ ಸಾಕಷ್ಟು ಹಾನಿಯನ್ನು ಪಾಂಡವ ಪಕ್ಷಕ್ಕೆ ಕರ್ಣ ಮಾಡಿದ್ದಾನೆ ಎಂಬುದು ಸತ್ಯ. ಯುದ್ಧ ಮುಕ್ತಾಯದ ಸಂದರ್ಭದಲ್ಲಿ ಬಿದ್ದ ಒಂದು ಬಾಣದ ಪೆಟ್ಟಿನಿಂದಾಗಿ ಕರ್ಣನ ಸಾರಥಿ ಅಸುನೀಗಿದ್ದಾನೆ. ದಿನದ ಯುದ್ಧಾಂತದ ಸಭೆ ಸೇರಿದ ರಾತ್ರಿ ಸಂದರ್ಭದಲ್ಲಿ ಈಗ ಕೆಲವು ಹೊತ್ತಿನ ಮುಂಚೆ ಕರ್ಣ ಬಂದು ಹೇಳಿದ ಸಭೆಯಲ್ಲಿ, ಅರ್ಜುನನಿಗೆ ಸಮಬಲನಾಗಿ ಇರತಕ್ಕಂತಹ ಕರ್ಣ ಮತ್ತು ಅರ್ಜುನನ ನಡುವೆ ನಾಳೆ ಯುದ್ಧ. ಬಲದಲ್ಲೋ, ಶಸ್ತ್ರದಲ್ಲೋ, ದಿವ್ಯ ಧನಸ್ಸಿನಲ್ಲೋ
ರಥದ ಗಾತ್ರದಲ್ಲೋ ಯೋಗ್ಯತೆಯಲ್ಲೋ ಸಾಮರ್ಥ್ಯದಲ್ಲೋ ಎಲ್ಲವುದಕ್ಕೂ ಅರ್ಜುನನಿಗಿಂತ ಒಂದು ಬಲ ನನ್ನ ಹೆಚ್ಚುಂಟು. ಇವತ್ತಿನದ್ದು ಮರೆತು ಬಿಡು ಮಿತ್ರ, ನಾಳೆ ಯುದ್ಧವನ್ನು ನೋಡು. ಆದರೆ ಒಂದು, ಅರ್ಜುನನ ಬಳಿ ಇರ್ತಕ್ಕಂಥ ಎಲ್ಲವೂ ಕೂಡ ಸರಿಸಮವೋ ಅಥವಾ ಮೇಲ್ಮಟ್ಟದ್ದೋ ನನ್ನ ಬಳಿ ಇದೆ. ಒಂದರ ಹೊರತಾಗಿ ಅರ್ಜುನನಿಗೆ ಕೃಷ್ಣನ ಸಾರಥ್ಯ ಇದೆ. ನಕ್ಕು ಕೇಳಿದೆ. ಹಾಗೆ ನೋಡಿದರೆ ಕೃಷ್ಣನ ಸಾರಥ್ಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಕೂಡ ದುರ್ಯೋಧನನೇ. ದಾಳ ಉರುಳಿಸಿ ಅವನ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕುರು ಸಾಮ್ರಾಜ್ಯದ ಅಕ್ಷೋಹಿಣಿ ಸೈನ್ಯಕ್ಕೆ ಸೇರಿಸಿದ್ದು ದುರ್ಯೋಧನನೇ. ಏಕಾಂಗಿಯಾಗೇ ಇರುವುದು ಕೃಷ್ಣ ಅಲ್ಲಿ. ಶಸ್ತ್ರವನ್ನು ಹಿಡಿಯುವುದಿಲ್ಲ ಎಂಬ ಮಾತನ್ನು ಪಡೆದು ಬಂದವನು ನಾನು. ಈಗ ಹೋಗಿ ಕೇಳಲಿಕ್ಕುಂಟ, 16 ದಿನಗಳ ನಂತರ, ಅಪ್ಪ ಕೃಷ್ಣ, ನಾಳೆಯಿಂದ ನೀನು ಸಾರಥಿಯನ್ನು ಮಾಡುವಾಗಿಲ್ಲ ಅಂತ. ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳಿದ, ಸಾರಥಿಯನ್ನು ಬದಲಾವಣೆ ಮಾಡುವುದು ಬೇಡ, ಕೃಷ್ಣ ಅಲ್ಲೇ ಇರಲಿ, ನನಗೆ ಕೃಷ್ಣನಂತ ಒಬ್ಬ ಸಾರಥಿ ಬೇಕು. ಕೃಷ್ಣನಂತ ಸಾರಥಿ ಯಾರಿದ್ದಾರೆ ನಮ್ಮಲ್ಲಿ? ಕರ್ಣನಿಗೆ ಕೇಳಿದೆ, ನಮ್ಮಲ್ಲಿ ಕೃಷ್ಣನನ್ನು ಸಮತೋಗಿಸುವಂತಹ ಸಾರಥಿ ಯಾರಿದ್ದಾರೆ? ಇದ್ದಾರೆ, ಮದ್ರದೇಶಾಧಿಪತಿ ಶಲ್ಯ. ಶಲ್ಯರ ಸಾರಥ್ಯ ಒಂದು ದಿನ ನನಗೆ ನಾಳೆ ಇರುವುದೇ ಹೌದಾದರೆ, ನಾಳೆ ನಿರ್ಣಾಯಕ ಯುದ್ಧ. ನಾಳೆಯ ನಂತರ ನಾಡಿದ್ದು ನಿನ್ನ ಪಟ್ಟಾಭಿಷೇಕ, ಮರು ಪಟ್ಟಾಭಿಷೇಕ ಆಗತ್ತೆ. ಅದಲ್ಲ ಅಂತಾದರೆ ಒಂದ ಅರ್ಜುನ, ಒಂದ ಕರ್ಣ ಮಾತ್ರ, ಇಬ್ಬರಲ್ಲಿ ಒಬ್ಬರು ಮಾತ್ರ ನಾಡಿದ್ದು ಸೂರ್ಯೋದಯವನ್ನು ನೋಡುವುದು. ಇಷ್ಟು ಭರವಸೆಯನ್ನು ಕರ್ಣ ಕೊಟ್ಟ ಕಾಲಕ್ಕೆ ಸ್ವಲ್ಪ ಕ್ಷೀಣಿಸಿದ ನನ್ನ ಉತ್ಸಾಹ ಮತ್ತೆ ವಿಜೃಂಭಿಸುವುದಕ್ಕೆ ಪ್ರಾರಂಭ ಆಯಿತು. ಏನೆಲ್ಲ ಪ್ರಯತ್ನವನ್ನು ಮಾಡಿಯಾಗಿದೆ. 11 ಅಕ್ಷೋಹಿಣಿ ಸೈನ್ಯವನ್ನು ಬಲಿಯುವುದರಲ್ಲೋ, ಭೀಷ್ಮರನ್ನು ಉಳಿಸಿಕೊಳ್ಳುವುದರಲ್ಲೋ, ದ್ರೋಣ ಕೃಪಾದಿಗಳನ್ನು ಉಳಿಸಿಕೊಳ್ಳುವುದರಲ್ಲೋ, ಶಲ್ಯರನ್ನು ಕರೆತರುವುದರಲ್ಲೋ ಎಲ್ಲೂ ದುರ್ಯೋಧನ ಸೋತಿಲ್ಲ. ಇನ್ನು ಶಲ್ಯರನ್ನೊಂದು ಸಾರಥಿಯನ್ನಾಗಿ ಮಾಡಿಸಿಕೊಳ್ಳುವಲ್ಲಿ ಸೋಲುವುದಕ್ಕುಂಟ. ಮಾತಿನ ಯಾವ ದಾಳವನ್ನು ಪ್ರಯೋಗ ಮಾಡಬೇಕು ಅನ್ನೋದು ಮಾತ್ರ ಚಿಂತನೆ. ಅಂದಣವನ್ನೇರಿ, ಪಲ್ಲಕ್ಕಿಯನ್ನೇರಿ ನೇರವಾಗಿ ಶಲ್ಯರು ಉಪಸ್ಥಿತರಿರುವಂತಹ ರಾಜಮಂದಿರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಇಷ್ಟು ಯೋಚನೆಗಳು ತಲೆಗೆ ಬಂದಿತ್ತು. ನೇರವಾಗಿ ಬಂದಾಗಿದೆ. ಅನತಿ ದೂರದಲ್ಲಿ ಶಲ್ಯರ ಮಂದಿರ ಕಾಣಿಸ್ತಾ ಇದೆ. ಇಲ್ಲಿಯೇ ನಿಲ್ಲಿಸುವರು ಅಂದಣವನ್ನು. ಅಂದಣದಿಂದ ಇಳಿದಿದ್ದೇನೆ, ನಿಧಾನವಾಗಿ ನಡೆದು ಹೋಗ್ತೇನೆ, ನೋಡುವ. ಅಂದಣವನಿಳಿದರಸು, ಅಂದಣವನಿಳಿದರಸನು ಆತಗೆ ವಂದಿಸಿದನು, ಆತಗೆ ವಂದಿಸಿದನು. ಮಾತ್ರಪತಿ ಸಾನಂದದಲ್ಲಿ ತೆಗೆದಪ್ಪಿ ತಂದನು ರಾಜಮಂದಿರಕ್ಕೆ. ಇಂದಿದೆ ನಿದ್ದಿದ್ದು ನೀನೇ ಬಂದ ಕಾರ್ಯ ವಿಶೇಷವೇನುಂಟೆಂದು ಕೌರವರಾಯನನು ಬೆಸಗೊಂಡನು ಆಶಲ್ಯ. ಪಲ್ಲಕ್ಕಿಯಿಂದ ಅನ್ನಡದಿಂದ ಕೆಳಗೆ ಇಳಿದಿದ್ದೇನೆ. ಸೇವಕರನ್ನು ಇಲ್ಲಿಯೇ ಇರಿ ಅಂತ ಸೂಚಿಸಿದ್ದೇನೆ. ರಾಜಮಂದಿರದ ಒಳಗಡೆ ಪ್ರಜ್ವಲವಾದಂತಹ ದೀಪ ಬೆಳಗುತ್ತಿದೆ ಅಂತಾದರೆ ಶಲ್ಯರು ಮಲಗಿಲ್ಲ. ನಿಧಾನವಾಗಿ ಅವರ ರಾಜಮಂದಿರದ ಕಡೆ ಬರ್ತಾ ಇದ್ದೇನೆ. ಅವರೇ ಬಾಗಿಲು ದಾಟಿ ಹೊರಗೆ ಬರ್ತಾ ಇದ್ದಾರಲ್ಲ, ಶಲ್ಯ ಭೂಪತಿಗಳು. ಕುರುಭೂಪಾಲ ಅಲ್ಲ ಮಾವ,
ನಿಮ್ಮ ಪಾದವನ್ನು ಸ್ಪರ್ಶಿಸಿ ನನ್ನ ತಲೆಯನ್ನು ಮುಟ್ಟಿಕೊಂಡಿದ್ದೇನೆ. ಅನಂತ ಪ್ರಣಾಮಗಳು. ಒಳ್ಳೆಯದಾಗಲಿ ಮಾವ. ಆಶ್ಚರ್ಯ. ಯಾಕೆ? 16 ದಿವಸಗಳ ಯುದ್ಧವನ್ನು ಕಳೆದು 17ನೇ ದಿವಸಕ್ಕೆ ಕಾಲಿಡುವ ಆ ಗಳಿಗೆಯಲ್ಲಿ ಸೂರ್ಯಾಸ್ತಮಾನ ಸಮಯವನ್ನು ಕಳೆದು ಬಹುತೇಕ ಮಧ್ಯರಾತ್ರಿ ಸಮೀಪಿಸುತ್ತಾ ಇದೆ. ಕಳೆದು ಶಲ್ಯನ ಬಿಡಾರವನ್ನು ಹೋಗ್ತಾನೆ ಕುರುಭೂಪಾಲ ಅಂತಾದರೆ ಆಶ್ಚರ್ಯ ಅಲ್ಲದೆ ಮತ್ತೆ ತಪ್ಪು ತಿಳಿಯಬಾರದು. ಊಟ ತಿಂಡಿ ಪಾನೀಯ ಎಲ್ಲ ವ್ಯವಸ್ಥೆ ಸರಿ ಉಂಟಲ್ಲ? ಕೌರವ ಮಾಡಿದ ವ್ಯವಸ್ಥೆಯಲ್ಲಿ ಲೋಪವನ್ನು ಹುಡುಕುವುದಕ್ಕುಂಟು ಅಥವಾ ಲೋಪ ಆಗಲಿಕ್ಕುಂಟು? ಮಾವ, ಕರ್ತವ್ಯನಿಷ್ಠನಾಗಿ ಪ್ರತಿದಿನವೂ ಬಂದು ವಿಚಾರಿಸಿಕೊಳ್ಳಬೇಕಾಗಿತ್ತು. ನಡೆಯುತ್ತಿರುವುದು ಯುದ್ಧ ಅಲ್ವ? ಏನು ಮಾಡೋಣ ಮಾವ? ನಡೆಯುತ್ತಿರುವ ಯುದ್ಧದ ಜಂಜಾಟ, ಅದಕ್ಕೆ ಹೊಂದಿಸಬೇಕಾದಂತಹ ಅನೇಕ ವ್ಯವಸ್ಥೆಗಳು. ಬರೀ ಶಲ್ಯ ಒಬ್ಬ ಅಲ್ವಲ್ಲ, 11 ಅಕ್ಷೋಹಿಣಿ ಸೈನ್ಯ ಇದೆಯಲ್ಲ, ಎಲ್ಲರನ್ನು ವಿಚಾರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೂ ಒಂದೆರಡು ದಿನನಾರು ಮಧ್ಯೆ ಬಂದು ವಿಚಾರಿಸಬೇಕಿತ್ತು ಎಂಬುದು ತಲೆಯಲ್ಲಿತ್ತು, ಕೃತಿಯಲ್ಲಿ ತರಲಿಕ್ಕೆ ಆಗಲಿಲ್ಲ. ಕಷ್ಟ ಸಾಧ್ಯವೂ ಕೂಡ. ಇವತ್ತು ಸಮಯ ಬಂದಿದೆ. ಅದು ಆಶ್ಚರ್ಯ ಆಗಿದೆ. ಮತ್ತೆ ಏನೋ ಅನಾನುಕೂಲತೆಗಳಿಲ್ಲ ನಮ್ಮವ? ಯಾವ ಅನಾನುಕೂಲತೆಗಳೂ ಇಲ್ಲ. ಒಳಗೆ ಪ್ರಜ್ವಲವಾದ ಬೆಳಕು ಕಾಣುತ್ತಿರುವ ಸಂದರ್ಭದಲ್ಲಿ ಅನಿಸಿದ್ದು ನೀನು ನಿದ್ದೆ ಮಾಡಿಲ್ಲ ಅಂತ. ಯಾಕೆ ನಿದ್ದೆ ಬರ್ತಾ ಇಲ್ವಾ ಮಾವ? ನಿನ್ನೆಯಿಂದಲೂ ಇಲ್ಲ. ಏನಾದರೂ ಲೋಪದೋಷಗಳು ವ್ಯವಸ್ಥೆಯಲ್ಲಿ? ಲೋಪ ಎಲ್ಲಿಯದು ಕೌರವ? ಮತ್ತೆ ನಿದ್ದೆಗೆ ಬಾರದಿರುವುದಕ್ಕೆ ಕಾರಣ? ಸಂದಿಗ್ಧತೆ. ದುರ್ಯೋಧನನ ಕಡೆ 16 ದಿನಗಳ ಮೊದಲು ಕೇಳಿದ ಮಾತು. ಕೇಳಿರೈ ಮಾದ್ರ ಭೂಪರೈ. ಆ ದಿನ ಹೇಳಿ. ನೀವು ಪ್ರಮುಖರಲ್ವ ನಮ್ಮ 11 ಅಕ್ಷೋಹಿಣಿ ಸೈನ್ಯದ ಪ್ರಮುಖರ ಪಟ್ಟಿ ಮಾಡಿದರೆ ಮೊದಲು ಬರುವುದು ನಿಮ್ಮ ಹೆಸರು. ಮೊದಲ ದಿನ ಕೇಳಿದ ಮಾತಿಗೆ 10ನೇ ದಿನಕ್ಕೆ ಅದಕ್ಕೆ ನಿಶ್ಶಕ್ತಿ ಬಂತು. ಯಾಕೆ ಮಾವ? 10ನೇ ದಿನ ಕಳೆದು 11ನೇ ದಿನಕ್ಕೆ ದ್ರೋಣಾಚಾರ್ಯರಿಗೆ ಪಟ್ಟ ಕಟ್ಟುವ ಕಾಲಕ್ಕೆ ಕೇಳಿರೈ ಮಾದ್ರಾಧೀಶರೇ. ಕೇಳಲಿಲ್ಲ ನೀವು. ಆರೋಪ ಅಲ್ಲ. ಆ ದಿನದ ಸಭೆಯಲ್ಲಿ ಸಾವು ಸ್ವಲ್ಪ ತಡವಾಗಿ ಬಂದ್ರಿ ಅಂತ ಕಾಣಿಸ್ತದೆ. ಪ್ರಾಮುಖ್ಯತೆಯಲ್ಲಿ ಕಮ್ಮಿ ಆಗಲಿಲ್ಲ ಮಾವ. 16ನೇ ದಿವಸಕ್ಕೆ 16ನೇ ದಿವಸಕ್ಕೆ ಪೂರ್ವ ನಿಯೋಜಿತ ಎನ್ನುವ ರೀತಿಯಲ್ಲಿ ಕರ್ಣನೇ ಮುಂದೆ ಬಂದ ಕಾಲಕ್ಕೆ, ತಾನೇ ತಾನಾಗಿ ತಲೆಯೊಡ್ಡಿ ನಿಂತ ಕಾಲಕ್ಕೆ, ಉಳಿದವರು ಜಯ ಹೋ ಅಂತ ಕೂಗಿದ ಕಾಲಕ್ಕೆ ಅವನ ತಲೆಯ ಮೇಲೆ ಕಿರೀಟ. ತಪ್ಪಾಯ್ತಾ ಮಾವ? ತಪ್ಪು ಅಂತ ಅಲ್ಲ, ಮತ್ತೆ ಸರಿಯಲ್ಲ. ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕಿತ್ತು ಅಂತ. ಕೇಳಿದ್ದರೂ ನಾನು ಹೇಳ್ತಿದ್ದೇನೇನು ಕರ್ಣನಿಗೆ ಕಟ್ಟು ಅಂತ. ಗೊತ್ತಿಲ್ಲ, ಒತ್ತಾಯ ಮಾಡಿ ಕೇಳಲಿಕ್ಕೆ ಹೋಗಲಿಲ್ಲ ಮಾವ. ಇರಲಿ ಬಿಡು. ಮತ್ತೆ ಹೇಗೆ ಈಗ ಆರೋಗ್ಯ ಎಲ್ಲ ಹೇಗಿದೆ ಮಾವ? ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಆಗಲಿ ಮಾವ. ಆದರೆ ಬಂದ ನಿನ್ನನ್ನು ಏಕೆ ಬಂದೆ ಅಂತ ಕೇಳುವ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡ್ತದೆ ಕೆಲವೊಮ್ಮೆ. ಹಾಗೆ ಮಾವ, ಎಲ್ಲ ಸಮಯದಲ್ಲಿ ಎಲ್ಲರೂ ಬಂದರೆ ಯಾಕೆ ಬಂದಿರಿ ಅಂತ ಕೇಳುವ ಪದ್ಧತಿ ಇಲ್ಲ. ಬಂಧುಗಳು, ಇಷ್ಟರೋ, ಮಿತ್ರರೋ ಯಾರು ಬಂದರೂ ಕೂಡ ಬಂದು ಒಳ ಪಾದವನ್ನು ಬೆಳೆಸಿದ ತಕ್ಷಣವೇ ಏನು ಬಂದಿರಿ ಅಂತ ಕೇಳುವ ಪದ್ಧತಿ ಇಲ್ಲ. ಆದರೆ ಬನ್ನಿ ಅಂತ ಕರೆಯುವುದು ಮಾತ್ರ, ಆತ್ಮೀಯತೆಯಿಂದ ಕರೆಯುವುದು. ಆದರೆ ನಿನ್ನನ್ನು ಕೇಳಬೇಕು. ಸಂಘಟನೆಗೆ ಒಳಗಾಗಿರುವುದು ಯುದ್ಧಕ್ಕೆ. ಯುದ್ಧದಲ್ಲಿ ಏನು ಅವಘಡವೋ, ಯುದ್ಧಕ್ಕೆ ಮುಂದೆ ನಡೆಯುವುದಕ್ಕೆ ಏನಾದರೂ ತೊಂದರೆ ತೊಡರುಗಳೋ, ಆದ್ದರಿಂದ ನೀನು ಏಕೆ ಬಂದೆ ಅಂತ ಕೇಳಬೇಕು. ಅದೇ ನೀನು ಹೇಳಿದ ಹಾಗಿದೆ, 16 ದಿವಸವೂ ನೀನು ಬಂದು ಹೋಗಿ ಈ ಬಿಡಾರವನ್ನು ಹೊಕ್ಕು ಮತ್ತೆ ಪುನಃ ಹೋಗ್ತಾ ಇದ್ದರೆ ಇವತ್ತು ಕೇಳುವ ಪ್ರಶ್ನೆಯೇ ಇಲ್ಲ. ಅಪರೂಪಕ್ಕೆ ಬಂದಿಯಲ್ಲ, ಆದ್ದರಿಂದ ನಿನ್ನನ್ನು ನಾನು ಕೇಳುವುದು, ಏನು ಮಾರಾಯ, ಯಾಕೆ ಬಂದಿ, ಏನಾಯಿತು, ಸೇನೆಯಲ್ಲಿ ಹೇಗಿದೆ, 11ಕ್ಕೆ 11 ಉಳಿದಿಲ್ಲ,
100ಕ್ಕೆ 100 ಇದೆಯಾ? ಮದ್ರಮಾವ, ಹ್ಞೂ ನಿಮಗೆ ತಿಳಿಯದೇ ಇರುವಂಥದ್ದೇನೂ ಅಲ್ಲ. ಹ್ಞೂ 11 ಕೆಲವಷ್ಟು ಹೋಗಿದೆ. ದಿನದಿನಕ್ಕೂ ನಮ್ಮ ಸೈನ್ಯ ಸಂಖ್ಯೆ ಲೆಕ್ಕದಲ್ಲೂ ಬಲದ ಲೆಕ್ಕದಲ್ಲೂ ಕ್ಷೀಣಿಸುತ್ತಿರುವುದು ನಿಮ್ಮ ಅರಿವಿಗೂ ಬಂದಿರುವುದೇ. ಒಂದು ರೀತಿಯ ಸಂಕಟದ ಪರಿಸ್ಥಿತಿಯಲ್ಲೇ ದುರ್ಯೋಧನ ಇವತ್ತು ನಿಮ್ಮ ರಾಜಮಂದಿರದ ಕಡೆಗೆ ಬಂದಿರುವುದು. ದುರ್ಯೋಧನನಿಗೆ ಸಂಕಟ, ಭಯ ಅಲ್ಲ. ಹ್ಞೂ ಮುಂದೆ ಹೇಗೆ ಹಾಂ ಅನ್ನುವ ವಿಶ್ಲೇಷಣೆ ಮಾಡುವಾಗ ಹ್ಞೂ ಪೂರಕವಾದಂತಹ ಕೆಲವು ಸನ್ನಿವೇಶಗಳನ್ನು ಗಮನಿಸಿದಾಗ ಹ್ಞೂ ಹೇಗೆ ಇದನ್ನು ಹೊಂದಿಸುವುದು ಮುಂದಿನ ನಾಳಿನ ಯುದ್ಧದಲ್ಲೆಲ್ಲವ? ಹಾಂ ನೋಡಿ ಮಾವ, 10 ದಿನಗಳ ಕಾಲ ಯುದ್ಧದ ದೀಕ್ಷೆಯನ್ನೇ ತೆಗೆದುಕೊಂಡಂತೆ ಯುದ್ಧ ಮಾಡಿದ ಭೀಷ್ಮರು ಮುರಿ ಒಡೆದು ಕಲಿ ಭೀಷ್ಮರು ಮುರಿ ಒಡೆದು ಕಲಿ ಭೀಷ್ಮನೇ, ಕಲಿ ಭೀಷ್ಮನೇ, ಮುರಿ ಒಡೆದು ಕಲಿ ಭೀಷ್ಮನೇ ಕುಕ್ಕರಿಸಿದನು. ದ್ರೋಣಂಗೆ ಬಂದುದ ನರುಗಳೇತಕೆ, ದ್ರೋಣಂಗೆ ಬಂದುದ ನರುಗಳೇತಕೆ, ಬಳಿಕ ಕರ್ಣನ ವೀರಪಟ್ಟದಲ್ಲಿ ನೆರವಣಿಗೆಯುಂಟಾದಡೊಂದೇ ಕೊರತೆಯಿದು ನಿಮ್ಮಿಂದ ಕಡೆಯಲಿ ನೆರತೆಯಹುದಿನ್ನು, ಬಳಿಕ ಉತ್ತರೋತ್ತರ ಸಿದ್ಧಿ ಎಂದ. ಮಾವ, ಕುರುಕುಲ ತಿಲಕ, ದಿನಕ್ಕೆ 10,000 ಮಕುಟಮಣಿಗಳ ತಲೆಯನ್ನು ಭೂಮಿಗೆ ಕೆಡುತ್ತೇನೆ. ಪ್ರತಿಜ್ಞೆಯನ್ನು ಮಾಡಿ ರಣರಂಗವನ್ನು ಪ್ರವೇಶ ಮಾಡಿದವರು ಭೀಷ್ಮಾಚಾರ್ಯ. ಭೀಷ್ಮರ ಪ್ರತಿಜ್ಞೆ ಎಂದೂ ಸುಳ್ಳಾದದ್ದಿಲ್ಲ. 10 ದಿನಗಳ ಕಾಲವು ಪ್ರತಿದಿನ 10,000 ಮಕುಟಮಣಿಗಳ ತಲೆಯನ್ನೇ ಕಳೆದಿದ್ದಾರೆ. 7 ಇದ್ದ ಅಕ್ಷೋಹಿಣಿ ಎಷ್ಟಕ್ಕೆ ಬಂತು ಅಂತ ಗೊತ್ತಿಲ್ಲ, ಆ ಲೆಕ್ಕ ಪರಿಮಾಣದಲ್ಲಿ ಕೆಳಗಿಳಿದಿದೆ. 10ನೇ ದಿನದ ಯುದ್ಧದ ಸಂದರ್ಭದಲ್ಲಿ ಯಾವುದೋ ಶಪಥದ ಮಾತಿಗೆ ಓಗೊಟ್ಟು ಪರಿಣಾಮವನ್ನು ಎದುರಿಸಲಾಗದೆ ಶಸ್ತ್ರತ್ಯಾಗ ಮಾಡಿ ಹಿಂದಕ್ಕೆ ಸರಿದು ಹೋಗಿದ್ದಾರೆ. ಶರಶಯ್ಯಲ್ಲಿ ಮಲಗಿದ್ದಾರೆ. ನಂತರ ಬಂದಂತಹ ದ್ರೋಣಾಚಾರ್ಯರ ಆರ್ಭಟ ನೋಡಿದಾಗ ನನಗೆ ವಿಜಯಲಕ್ಷ್ಮಿ ಆ ದಿನವೇ ಒಲಿದು ಹೋದಳು ಅಂತ ಅನಿಸಿತು. ಚಕ್ರವ್ಯೂಹವನ್ನು ರಚಿಸಿದ್ದೇನು, ಪದ್ಮವ್ಯೂಹ, ಏನೇನೆಲ್ಲ ಯುದ್ಧ ಕೌಶಲ್ಯವನ್ನು ಪ್ರದರ್ಶನ ಮಾಡಬೇಕು ಎಲ್ಲವನ್ನೂ ಮಾಡಿದ. 5 ದಿನಗಳ ಅವರ ಹೋರಾಟದ ರೀತಿ ನೋಡಿದರೆ ಮತ್ತೆ ಯುದ್ಧ ಮುಂದುವರಿಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇತ್ತು. ಫಲ ದೊರೆತಿದ್ದು 2 ತಲೆಗಳು. ಫಲ ದೊರಕಿದ್ದು 2 ತಲೆಗಳು, ಪ್ರಮುಖವಾದ ತಲೆಗಳು. ಒಂದು ಅರ್ಜುನನ ಮಗನಾದ ಅಭಿಮನ್ಯು, ಇನ್ನೊಂದು ಘಟೋತ್ಕಚ ಭೀಮಪುತ್ರ. 2 ಕೌರವನ ಪಾಳೆಯಕ್ಕೆ ಒಂದು ಸಂತಸ ಪಡಬಹುದಾದಂತಹ ತಲೆಗಳೇ. ಸಂತಸ ಪಡುವ ಹೊತ್ತಿನಲ್ಲಿಯೇ ದ್ರೋಣಾಚಾರ್ಯರು ಭೀಷ್ಮರು ಯುದ್ಧರಂಗದ ನಿರ್ಗಮಿಸಿದರೆ ದ್ರೋಣಾಚಾರ್ಯರು ಈ ಲೋಕದಿಂದನೇ ನಿರ್ಗಮಿಸಿಬಿಟ್ರು. ಆಮೇಲೆ ಕರ್ಣ ನಿನ್ನೆ ರಾತ್ರಿಯ ತೀರ್ಮಾನದಂತೆ ಈ ದಿನದ ಬೆಳಗ್ಗೆ ಕರ್ಣ ಸೇನಾಧಿಪತ್ಯವನ್ನು ವಹಿಸಿಕೊಂಡಿತ್ತು. ವಹಿಸಿಕೊಂಡ ದಿನದಲ್ಲಿ ಏನು ಪ್ರಾಮುಖ್ಯತೆಯ ಪ್ರಕರಣ ನಡೆದೇ ಇದ್ದರು. ಒಂದು ರೀತಿಯಲ್ಲಿ ಕೌರವ ಪಕ್ಷಕ್ಕೆ ಸೋಲಾದದ್ದು, ಸಣ್ಣ ಮಟ್ಟದ ಸೋಲು ಅಂತಲೇ ಹೇಳಬಹುದಾದರೂ
ಆತಂಕ ಮ್ಲಾನ ಸ್ಥಿತಿ ಉಂಟಾಗಿದ್ದು ಆ ಕಾರಣಕ್ಕೆ. ಹಾ. ಕರ್ಣ ಬಂದು ಹೇಳಿದ್ದು ನನಗೊಬ್ಬ ಸಾರಥಿ ಬೇಕು. ಸಾರಥಿಯನ್ನು ನಿಯೋಜಿಸುವುದು ಹೇಗೆ? ಹಾ. ಈಗ ಕತ್ತಿಗೆ ಬಂದಂತಹ ಕುತ್ತನ್ನು ನಿವಾರಿಸಬೇಕಾದ್ರೆ ಹಾ. ಅತ್ಯಂತ ಹಿರಿಯರು, ಮೇಧಾವಿಗಳು, ಬಲಾಢ್ಯರು ಅಂತಾದರೆ ಹಾ. ನೀವಲ್ವ ಮಾವ. ಅಂದರೆ ನಿಮ್ಮ ಬಳಿಯೇ ಇದನ್ನು ಪ್ರಸ್ತಾಪಿಸಬೇಕು. ಹಾ. ಕರ್ಣನಿಗೊಬ್ಬ ಯೋಗ್ಯ ಸಾರಥಿಯನ್ನ ನಿಯೋಜಿಸಬೇಕು. ಅಂದರೆ ನನ್ನ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಹಲವು ಜನ ಇದ್ದಾರೆ. ರಥವನ್ನು ನಡೆಸುವವರಿದ್ದಾರೆ, ಯುದ್ಧವನ್ನು ಮಾಡುವವರಿದ್ದಾರೆ, ಅಶ್ವಾರೋಹಿಗಳಿದ್ದಾರೆ, ಗಜಾರೋಹಿಗಳಿದ್ದಾರೆ. ಅವರಲ್ಲಿ ಯಾರನ್ನೋ ಸಾರಥಿಯಾಗಬಹುದಾದವರು ಇದ್ದಾರೆ. ನನ್ನ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಇದ್ದಾರೆ. ಹೌದೌದು. ಅದಕ್ಕಾಗಿ ಮಾವನನ್ನು ಕೇಳಿ ಅವರನ್ನು ಕಳಿಸುವಂತೆ ನೀನು ಕೇಳಿದರೆ, ಮಾವ ಕಳಿಸಿಕೊಟ್ಟರೆ ಆದೀತು ಅಂತ ಬಂದೆಯವ? ಖಂಡಿತವಾಗಿಯೂ ಮಾವ. ಮಾವ ಸಾರಥಿಯಾಗಿ ಕರ್ಣನ ನೀವು ಕೊಂಡಾಡಿದಡೆ ಫಲುಗುಣನು ಆವ ಪಾಡು ಸುರಾಸುರರ ಕೈ ಕೊಂಬನೆ ಬಳಿಕ ಆವುದೆ ಮಗಭ್ಯುದಯವನು ಬಳಿಕ ಆವುದು ಎಮಗೆ ಅಭ್ಯುದಯವದು ಅದ ನೀನಾವ ಪರಿಯಲಿ ಮನ್ನಿಸಿದಡೆ ಅರೆ ಜೀವ ಕೌರವ ವಂಶವೇ ಸಪ್ರಾಣಿಸುವುದು ಎಂದ. ಮಾವ ಕುರುಕು ಭೂಪಾಲ, ಕೆಲವೊಮ್ಮೆ ಅನಿಸ್ತದೆ ಹೇಗೆ ಪ್ರಸ್ತಾಪ ಮಾಡಿ ಮಾತಾಡಬೇಕು ವಿಚಾರಗಳನ್ನು ಅಂತ ಗೊತ್ತಾಗುವುದಿಲ್ಲ. ಆದರೂ ಪ್ರಸ್ತಾಪ ಮಾಡಿ ಮಾತಾಡಲೇಬೇಕು. ನಮ್ಮ ಪಕ್ಷಕ್ಕೆ ಬರುವ ಕಾಲದಲ್ಲಿ ನಿಮಗೊಂದು ಮಾತು ಹೇಳಿದೆ. ಸೂಕ್ತ ಕಾಲದಲ್ಲಿ ಸೂಕ್ತ ಸ್ಥಾನಮಾನವನ್ನು ನಿಮಗೆ ಕಲ್ಪಿಸಲಾಗುವುದು ಅಂತ. ಏನು ಮಾಡೋಣ ಹೇಳು? ಕೆಲವೊಮ್ಮೆ ಮಾತು ಆಡಿದರೆ ಹೋಯಿತು ಅಂತ ಹೇಳ್ತಾರೆ. ಅದರ ಕಲ್ಪನೆ ಇದ್ದು ಮಾತನಾಡಿದರೆ ಮಾತ್ರ ಆ ಮಾತಿಗೆ ಬೆಲೆ ಬರುವುದು ಅಂತ ಗೊತ್ತಾದದ್ದು ಆಗಲಿ. ಈಗ ಅಂತಹ ಒಂದು ಸೂಕ್ತ ಸ್ಥಾನಮಾನವನ್ನು ನಿಮಗೆ ಕೊಡುವ ಅವಕಾಶ ತನ್ನಿಂದಾನೇ ನಿರ್ಮಾಣ ಆಗಿದೆ. ನೀವು ಒಪ್ಪಿಕೊಳ್ಳುವುದು ಮಾತ್ರ ಬಾಕಿ ಅಷ್ಟೆ. ಉಚಿತಾಸನ, ಉಚಿತ ವಸನ, ಉಚಿತ ಪಾನ ಎಲ್ಲವೂ ಉಚಿತವಾಗಿ ಕೊಟ್ಟ ಕಾಲಕ್ಕೆ ಕೌರವನ ಕೈಯಾರೆ ಕೊಟ್ಟಿದ್ದ ಗೊತ್ತಲ್ಲ. ಈಗ ನಿಮಗೆ ತನ್ನಿಂತಾನೇ ನಿರ್ಮಾಣ ಆಗಿದೆ ಅಂತ. ಇದು ಕೌರವ ಕೊಡುವುದಲ್ಲ, ಶಲ್ಯರಿಗೆ ಒದಗಿ ಬಂದಿರುವುದು ಅಂತ. ಕಾಲ ಒದಗಿಸಿತ್ತು, ಕಾಲವೇ ಒದಗಿಸಿ. ಮಾವ ಕೌರವ ಇದುವರೆಗೆ ಸಾಮರ್ಥ್ಯದಿಂದ ಆಧಿಪತ್ಯವನ್ನು ವಹಿಸಿಕೊಂಡ, ಸೇನಾಧಿಪತ್ಯವನ್ನು ವಹಿಸಿಕೊಂಡವರೆಲ್ಲ ಪ್ರತಿಜ್ಞೆಯನ್ನು ಮಾಡಿ ಯುದ್ಧಕ್ಕೆ ತೊಡಗುವರು. ಅದು ಭೀಷ್ಮರಿರ್ಬೋದು, ದ್ರೋಣರಿರ್ಬೋದು, ಕರ್ಣ ಇರಬಹುದು. ಆ ಪಟ್ಟಿಯಲ್ಲಿ ಮುಂದಿನ ಹೆಸರಿರುವುದು ನಿಮ್ಮದೇ. ಪ್ರತಿಜ್ಞೆ ಮಾಡಿ ಹೋರಾಡುವವರು ಯಾರಾದರೂ ಇದ್ದರೆ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಅಲ್ಲ, ಪಟ್ಟಿ ಮುಂದುವರಿಯುವುದೇ ಬೇಡವಾ ಅಂತ. ಅಲ್ಲ, ಕೌರವನಿಗೆ ಅನುಕೂಲ ಆಗಬೇಕು ಅಂತಾದರೆ ಅಲ್ಲಲ್ಲ, ಅಷ್ಟು ಒಂದು ಮಾತನ್ನು ಆಡಿ ಅದನ್ನು ಆಮೇಲೆ ನಡೆಸುವುದಕ್ಕೆ ಪ್ರಯತ್ನ ಮಾಡಿ ವಿಜಯಶಾಲಿಯಾಗುವವರು ಅಂತ. ಅಂತೂ ನನ್ನ ಹೆಸರು ಇದೆ, ಇದೆಯಪ್ಪ. ಈಗ ಕರ್ಣ ಪ್ರತಿಜ್ಞೆ ಮಾಡಿದ್ದಾನೆ. ನೀವು ಪ್ರತಿಜ್ಞೆ ಮಾಡಿ ಹೆಜ್ಜೆ ಇಡ್ತಕ್ಕಂಥವ್ರು. ಒಂದು ಪ್ರತಿಜ್ಞೆಯನ್ನು ನೀವು ಮಾಡಬೇಕು. ಈ ಪ್ರತಿಜ್ಞೆ ಎನ್ನುವುದು
ಈ 16 ದಿವಸಗಳಲ್ಲಿ ಹಾ, ಅವರು ಅವರೇ ಮಾಡಿದ್ದೋ ಅಥವಾ ಕೌರವ ಹೇಳಿ ಮಾಡಿದ್ದೋ? ಕೌರವನ ಮಾತನ್ನು ಕೇಳಿ ಉತ್ಸಾಹದಲ್ಲಿ ಮಾಡಿದ್ದಿರಬಹುದು. ಆ ಉತ್ಸಾಹ ಬರುವಂತೆ ನೀನು ಮಾಡಿದರೆ ನಾನು ಪ್ರತಿಜ್ಞೆ ಮಾಡ್ತೇನೆ. ಮಾವ, ಅಲ್ಲ, ವಿಷಯ ಏನು ಅಂತ ನೇರವಾಗಿ ಹೇಳು ಕೌರವ. ನೇರವಾಗಿ ಹೇಳ್ತೇನೆ. ನೀವೊಂದು ಪ್ರತಿಜ್ಞೆ ಮಾಡಬೇಕು. ಪ್ರತಿಜ್ಞೆ ಮಾಡಿದ ಕರ್ಣನ ವಿಜಯವನ್ನ ಕರ್ಣನ ಸಾರಥಿಯಾಗಿ ಪ್ರತಿಜ್ಞೆ ಮಾಡ್ತೇನೆ, ನಡೆಸಿಕೊಡ್ತೇನೆ ಅಂತ. ನಾನು ಸಾರಥಿಯಾಗ? ಕರ್ಣನಿಗೆ ನಾಳೆಯ ಒಂದು ದಿನದಕ್ಕೆ ನೀವು ಸಾರಥಿಯಾಗಬೇಕು, ಒಂದೇ ದಿನ. ಕೌರವ, ನಿನ್ನನ್ನು ಏನು ಅಂತ ಕರೀಲಿ? ಯಾವುದನ್ನ? ಇಷ್ಟೊತ್ತು ಕುರುಭೂಪಾಲ, ಕುರುಕುಲೇಂದ್ರ ತಿಲಕ, ಕೌರವ ಹೀಗೆ ಕರೆದದ್ದು. ಈಗ ಹಾಗೆ ಕರೆಯಲ್ಲ ನಿನ್ನ. ಅದಕ್ಕಿಂತ ಮೇಲ್ಮಟ್ಟದ ಶಬ್ದ ಉಂಟು? ಕೂಳ ಕೂಳ ಎಂಬೆನೆ. ಕೂಳನೆಂಬೆನೆ ನೀ ಸಮಸ್ತ ಕಳಾಳಿ ನಿಪುಣನು ಬಾಲನೆಂಬೆನೆ. ಮೇಲೆ ಬಳಿತನ ಬೀಡು ಬಿಟ್ಟಿದೆ ತಳಿತ ತನುವಿನಲಿ. ಹೇಳು ಹೇಳು ಹೇಳಿನ್ನೊಮ್ಮೆ ನುಡಿ ನುಡಿ ಕೇಳುವೆನು ಕಿವಿಯಾರೆ. ಕರ್ಣನ ಕಾಳೆಗಕ್ಕೆ ನಾವು ಸಾರಥಿಗಳೇ. ಹೇಳು ಹೇಳಿನ್ನೊಮ್ಮೆ ನುಡಿ ನುಡಿ ಕೇಳುವೆನು ಕಿವಿಯಾರೆ. ಕರ್ಣನ ಕಾಳೆಗಕ್ಕೆ ನಾವು ಸಾರಥಿಗಳೇ. ಶಿವ 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 ಎಂದ. ಶಿವ 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 ಶಿವ. ನೀನಾಡುವ ಮಾತುಗಳು ಒಂದೊಂದನ್ನ ಕೇಳ್ತಾ ಕೇಳ್ತಾ ಮುಂದುವರೆದರೆ ಮಾವ ಕೋಪ ಬೇಡ. ಕೋಪ ತರಿಸುವ ಮಾತನ್ನು ಎದುರಿನವನು ಆಡಬಾರದು. ಆಡುವುದಷ್ಟು ಆಡಿಕೊಂಡು ಮಾವ ಕೋಪಿಸಬೇಡಿ, ಮಾವ ಕೋಪಿಸಬೇಡಿ. ಅಲ್ಲ, ಶಪಥ ತರಿಸಿದ್ದು ಯಾರು? ಶಪಥ ಮಾಡುವುದಕ್ಕೆ ಕೋಪ ಬೇಕಂದ್ರೆ ಬರಲಿ, ಇನ್ನಷ್ಟು ಬರಲಿ. ಕೋಪವನ್ನು ತರಿಸಿದ್ದು ಯಾರು? ಆ ತರಿಸಿದಾತನೇ ಮತ್ತೆ ಕೋಪಗೊಳ್ಳಬೇಡಿ ಅಂತ ಹೇಳಿದರೆ ಅರ್ಥ ಉಂಟೇನು? ಅಲ್ಲ, ನನ್ನ ಮೇಲೆ ಕೋಪ ಬೇಡ ಅಂತ ಅರ್ಥವಿಲ್ಲ. ಅದಕ್ಕೆ ಹೇಳಿದ್ದು ನಿನ್ನನ್ನು ಕೂಳ ಅಂತ ಕರಿತೇನೆ ಅಂತ. ಸಾಧ್ಯವೋ? ಯಾಕೆ ಮಾವ ನನ್ನ ಮೇಲೆ ಅಷ್ಟು ಕೋಪ ನಿಮಗೆ? ಕರೆಯಬಹುದು. ನೀನು ಮಾಡುವ ಒಂದೊಂದು ಕೆಲಸವನ್ನು ನೋಡ್ತಾ ಹೋದರೆ ಹಾಗೆ ಕರೆಯುವುದಕ್ಕೆ ಆಗುವುದಿಲ್ಲ ಅಂತ ಅನ್ನಿಸ್ತದೆ. ಕೆಲವಷ್ಟು ಸಮಯದಲ್ಲಿ ನೋಡಿದರೆ ನೀಚರೇ ಸುತ್ತುವರಿದು ನಿಂತ ಮಧ್ಯದಲ್ಲಿರುವ ನೀನು ಆ ಬುದ್ಧಿಯನ್ನು ನೀನು ಒರೆಸಿಕೊಂಡೆಯೋ ಅಂತ ಕಾಣಿಸ್ತದೆ. ಹಾಗೆಲ್ಲ ಹೇಳಬೇಡಿ ಮಾವ. ಹಾಗಂತ ಬಾಲ ಅಂತ ಕರೆಯಲು? ಕುರುಕುಲಾನ್ವಯದಲ್ಲಿ ಕುರುಭೂಪಾಲನ ನಂತರದಲ್ಲಿ ಕೌರವ ಅಂತ ಹೆಸರು ಬರೆಸಿಕೊಂಡವ ನೀನು. ಅಂದರೆ ಹಸ್ತಿನಾವತಿಯಲ್ಲಿ ಕುರುಭೂವರನಂತೆ ತನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡು ಬಾಳಿ ಬದುಕಿದವ ನೀನು. ರಘುವಂಶದಲ್ಲಿ ರಾಘವ ಅಂತ ಹೆಸರು ಪಡೆದ ರಾಮನಿಗೆ ಸಮ ಅಂತ ಯಾರೋ ಹೇಳಿದರು. ಕುರುವಂಶದಲ್ಲಿ ಕೌರವ. ದಿಗ್ವಿಜಯ ಕಾಲದಲ್ಲೋ ಅಥವಾ ರಾಜ್ಯಕ್ಕೆ ಬೇಕಾದ ಸಂಪತ್ತನ್ನು ಕ್ರೋಢೀಕರಿಸುವುದರಲ್ಲೋ ಸುಯೋಧನನಾಗಿ ಹಸ್ತಿನಾವತಿಯ ಕಿರೀಟವನ್ನು ಮೇಲೆತ್ತರಕ್ಕೆ ಏರಿಸಿ ಇಂದ್ರನ ಸಭೆಗೆ ಸರಿ ಸಾಟಿಯಾಗುವಂತೆ ಸಭೆಯನ್ನು ಕೊಟ್ಟು ಒಡ್ಡೋಲಗದಲ್ಲಿ ಇತ್ತ ಅಂತಹ ನೀನು ನಿನ್ನನ್ನು ಬಾಲ ಅಂತ ಕರೀಲಿಕ್ಕಾಗ್ತದೋ? ಈಗ ಪ್ರಶ್ನೆ ಯಾಕೆ ಮಾವ? ಕೂಳ ಅನ್ಲಿಕ್ಕೂ ಆಗಲ್ಲ, ಬಾಲ ಅನ್ಲಿಕ್ಕೂ ಆಗಲ್ಲ. ಅಷ್ಟು ಪ್ರಬುದ್ಧನಿದ್ದೀಯ. ಆಡುವ ಮಾತು ಮಾತ್ರ ಈಗ ಮಾತು ಎರಡನ್ನೂ ಹೋಲ್ತದೆ. ಮಾತು ತಪ್ಪಿದ್ದೆಲ್ಲಿ ಮಾವ? ತಪ್ಪಿದ್ದು ಇನ್ನಲ್ಲ,
ಮತ್ತೆ ತಪ್ಪಿ ಬಹಳ ದಿನಗಳೇ ಆಗಿ ಹೋಗಿದೆ. ಅದಕ್ಕೆ ಹೇಳುವುದು ನಾನು, ಕೂಳತನವನ್ನು ಮೈಗೂಡಿಸಿಕೊಂಡಿದ್ದೀಯಾ, ಬಾಲ ಭಾಷೆಗಳಲ್ಲಿ ನನ್ನನ್ನು ಸಾರಥಿಯಾಗಿ ಅಂತ ಕೇಳ್ತಾ ಇದ್ದೀಯಾ? ನೀವು ಯಾವ ಪ್ರಸಂಗವನ್ನು ನೆನಪಿಸಿಕೊಂಡು ನನ್ನನ್ನು ಕೂಳನಾಗಿ ಕಲ್ಪಿಸಿಕೊಳ್ತಿದ್ದೀರೋ ಗೊತ್ತಾಗ್ತಾ ಇಲ್ಲ. ಬೇಕಲ್ವಾ? ಕೂಳತನದಲ್ಲಿ ಯಾವುದು ಅಂತ, ಕೂಳತನದಲ್ಲಿ ಹಾ ಪಟ್ಟವನ್ನು ಕಟ್ಟಿದೆಯಲ್ಲ, ಯಾರಿಗೆ ಮಾವ? ಕೂಳನನು ಹಿಡಿತಂದು ಧರಣಿ ಪಾಲರಲಿ ಸರಿ ಮಾಡಿ ರಾಜ್ಯದ ಮೇಲೆ ನಿಲ್ಲಿಸಿದೆ. ಬಳಿಕ ಬಂದುದು ಕೂಳತನ ನಿನಗೆ, ಕೀಳು ಮೇಲಿನ ಸೀಮೆ ನಿನ್ನಲಿ ಬೀಳುಕೊಂಡುದು. ಸಾಕು ಸಾಕು ನಮಗಿನ್ನಾಳುತನವೇಕೆ ಎನ್ನುತ್ತ ಧಿಮ್ಮನೆ ನಿಂದನು ಆಶಲ್ಯ. ಭರವಸೆಗಳ ಮಹಾಪೂರ, ಭವಿತವ್ಯದ ಮಹಾಯೋಚನೆ, ಏನೋ ಮಾಡಿಯಾನೋ ಎನ್ನುವ ಮನಸ್ಸಿನಲ್ಲಿ ಬಹಳವಾದಂತಹ ಉತ್ಸಾಹದ ಭಾವ. ಆ ಕೂಳನನ್ನು ತಂದು, ಯಾರನ್ನ, ಜಾತಿ ಇಲ್ಲ ನೀತಿ ಇಲ್ಲ ಅವನಿಗೆ, ನಿನ್ನ ಕೈಯಾರೆ ಮಂತ್ರಾಕ್ಷತೆಯನ್ನು ಹಾಕಿ ಕಿರೀಟವನ್ನಿಟ್ಟು ನೀನು ಅಂಗದೇಶಾಧಿಪತಿ ಇನ್ನು ಮುಂದೆ. ಕರ್ಣನ ಬಗ್ಗೆ ಹೇಳ್ತಾ ಇರುವುದು. ಇನ್ಯಾರಿಗೆ ಹೇಳಲಿ? ಇಂದಿನ ಸೇನಾಧಿಪತಿ ಅಂತ ಹೇಳಿಕೊಂಡು ಮೆರೆಯುತ್ತಿರುವವನು ಅವನೇ ತಾನೆ. ಅವನ ಬಗ್ಗೆ ಹೇಳು. ನೀನು ಕೇಳಲಿಕ್ಕೆ ಬಂದಿದ್ದು ಅವನ ಬಗ್ಗೆ. ಪರಶುರಾಮರ ಶಿಷ್ಯ. ಯಾವ ಜಾತಿ ಮಾವ? ಒಂದು ಮಾತಿದೆ, ಜನ್ಮ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಹೌದು. ಹುಟ್ಟುವಾಗ ಯಾವ ಜಾತಿ ಅಂತ ಕೇಳಿದರೆ ಶೂದ್ರರೇ ಎಲ್ಲರೂ ಹೌದು. ಸಂಸ್ಕಾರದಿಂದ ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ನಿರ್ಧಾರ ಆಗ್ತಾ ಹೋಗುತ್ತೆ. ಕರ್ಣನ ವಿಚಾರದಲ್ಲಿ ಹುಟ್ಟಿದ ಜಾತಿಯೂ ಗೊತ್ತಿಲ್ಲ. ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಹುಟ್ಟಿದ ಜಾತಿ ಗೊತ್ತಿಲ್ಲ. ಆದರೆ ಅವನನ್ನು ಸಾಕಿದಾತ 10 ದಿನಗಳ ನಂತರ ಯುದ್ಧ ಮುಗಿದ ಕಾಲದಲ್ಲಿ ಭೀಷ್ಮರೇ ಹೇಳಿದ್ದು, ಕರ್ಣ ನೀನು ಅರ್ಧರಥಿಯಲ್ಲ ಮಹಾರಥಿ ಎಂಬುದಾಗಿ. ಮಹಾರಥಿ ಅಂತ ಭೀಷ್ಮಾಚಾರ್ಯರು ಹೇಳುವ ಕಾಲಕ್ಕೆ ಹುಟ್ಟಿದ ಯಾವ ಜಾತಿ ಆದರೆ ಈಗ ಕ್ಷತ್ರಿಯ ಎನ್ನುವುದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಿಕ್ಕೆ ಇಲ್ಲ. ಯುದ್ಧ ಮಾಡಿದ ಮಾತ್ರಕ್ಕೆ ಕ್ಷತ್ರಿಯನಾಗುವುದಿಲ್ಲ. ಸೂತತನದಲ್ಲಿ ಸೂತ ವೃತ್ತಿಯನ್ನು ಕೈಗೊಂಡಂತಹ ರಾಧೇಯ ಅವನನ್ನು ಸಾಕಿದ ಸೂತಪಾಲಿತ ಪುತ್ರ. ಹೌದಪ್ಪ. ಆ ಸೂತಪಾಲಿತ ಪುತ್ರನನ್ನ ತಲೆಯ ಮೇಲೆ ಕೂರಿಸಿಕೊಂಡು ಅವನ ತಲೆಗೆ ಕಿರೀಟವನ್ನಿಟ್ಟು ನನ್ನ ಸರಿ ಸಮಾನ ನೀನು ಅಂತ ಹೇಳಿ ಉಲ್ಲೇಖಿಸುವುದಕ್ಕಾಗಿ ಕೌರವ ಹೊರಟಿದ್ದು. ಆಕ್ಷೇಪ ಅಷ್ಟೇ ಅಲ್ಲ, ನೀನು ಒಪ್ಪಿ ಮಾಡಿದ್ದೀಯೋ ತಪ್ಪಿ ಮಾಡಿದ್ದೀಯೋ, ಸಂದರ್ಭ ಕೂಡ ಹಾಗಿತ್ತು, ಮಾಡಿದ್ದೀವಿ. ಆದರೆ ಅಂತಹ ಸೂತಪಾಲಿತ ಪುತ್ರನಿಗೆ ಮದ್ರದೇಶಾಧಿಪತಿ ಶಲ್ಯ ಸಾರಥಿತನ ಮಾಡಿ. ನೀವು ಶಬ್ದವನ್ನು ಅಷ್ಟು ಸಣ್ಣದು ಮಾಡಿ ಹೇಳುವುದಕ್ಕೆ ಮಾವ? ಸಾರಥಿತನ ಅಂತ ಹೇಳುವುದಕ್ಕೆ. ಸೂತಪಾಲಿತ ಪುತ್ರ ಸೂತ ಅಲ್ಲ, ಸೂತಪಾಲಿತ ಪುತ್ರ ವಿಚಾರ ಬದಿಗೆ ಕರ್ಣ ಅವನಿಗೆ ಸಾರಥಿತನವ ಮಾಡುವುದು ಹೀನ ವೃತ್ತಿ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಯಾವುದು ಮಾವ ಹೀನ ವೃತ್ತಿ?
ಜಾತಿಯಲ್ಲಿ ಧರ್ಮದಲ್ಲಿ ನಿಂದನೆಗೆ ಒಳಗಾಗದಂತಹ ಸೂತನೇ ನನಗೆ. ಆ ಸೂತನಿಗೆ ನಾನು ಸಾರಥಿತನ ಮಾಡುವುದು. ಅಲ್ಲ, ಮದ್ರ ದೇಶದ ಅಧಿಪತಿ ಶಲ್ಯನ ಬಗ್ಗೆ ನೀನು ಅರಿತಿಲ್ಲವೋ ಅಂತ ಮಾಡ್ಲಿಕ್ಕೆ ಉಂಟೋ? ಹೀನ ವೃತ್ತಿ ಆಯಿತು. ಅದರಿಂದ ಅಲ್ಲ ನಿನಗೆ ನಾನು ಏನು ಹೇಳುವುದಿಲ್ಲ. ನಾನು ಇಷ್ಟು ದಿವಸ ನಿನ್ನ ಜೊತೆಗೆ ಕೈ ಜೋಡಿಸಿ ಕೈಲಾದ ಕೆಲಸವನ್ನು ಮಾಡಿಕೊಟ್ಟು ನೀನು ಯಾವಾಗ ನನ್ನ ಬರುವಿಕೆಯನ್ನು ಸ್ವಾಗತಿಸಿದೆಯೋ ಆ ಸ್ವಾಗತಕ್ಕೆ ಮೆಚ್ಚುಗೆಯ ರೂಪವಾಗಿ ನಾನು ನಿನ್ನೊಡನೆ ಸೇರಿಕೊಂಡಿದ್ದು. ಅಷ್ಟನ್ನ ಮಾಡಿದ್ದೆ. ಸಾಕು ಮಾರಾಯ. ನನ್ನ ಇಷ್ಟು ತುಳಿತೀಯ, ಇಷ್ಟು ಹೀನ ವೃತ್ತಿಯವನಿಗೆ ನನ್ನ ಹೀನ ವೃತ್ತಿಯನ್ನು ಮಾಡುವಂತ ಪ್ರೇರೇಪಿಸ್ತೀಯ ಅಂತ ಆದರೆ ಒಂದು ಕ್ಷಣವೂ ನಾನಿಲ್ಲಿರುವುದಿಲ್ಲ. ಪುನಃ ಮದ್ರ ದೇಶಕ್ಕೆ ನಾನು ಹಿಂತಿರುಗಿ ಹೋಗ್ತೇನೆ. ನಿನ್ನ ಸಹವಾಸವೇ ಬೇಡ, ಹೊರಟು ಹೋಗ್ತೇನೆ. ಸ್ವಲ್ಪ ನಿಲ್ಲಿ ಮಾವ. ಕೋಪವನ್ನು ಸ್ವಲ್ಪ ಒಳಗೆ ನುಂಗಿಕೊಳ್ಳಿ. ಒಂದು ಕರ್ಣ ಸೂತಪಾಲಿತ ಪುತ್ರ. ಗೊತ್ತಿಲ್ಲ ಯಾರಂತ. ಗೊತ್ತಾಗುವವರೆಗೆ ಸೂತಾನೆ. ಅದಲ್ಲ ಅಂತ ಹೇಳಿದ್ದು ಮಾವ. ಅರ್ಥ ಮಾಡಿಕೊಳ್ಳಿ. ಕರ್ಣ ಅಧ್ಯಯನ ಮಾಡಿದ್ದು ಪರಶುರಾಮರಲ್ಲಿ. ಪರಶುರಾಮರ ಬಳಿ ಅಧ್ಯಯನಕ್ಕೆ ಹೋದ ಕಾಲಕ್ಕೂ ಸ್ವತಃ ಕರ್ಣನಿಗೆ ಗೊತ್ತಿಲ್ಲ ಯಾವ ಜಾತಿ ಅಂತ. ಕ್ಷತ್ರಿಯನಾ ಅಂತ ಕೇಳಿದ್ರು. ಅಲ್ಲ ಅಂತ ಹೇಳಿ. ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ವಿದ್ಯೆಯನ್ನು ಅವನಿಗೆ ಧಾರೆ ಎರೆದು ಕೊಟ್ಟರು. ಪ್ರಕರಣವೊಂದರಲ್ಲಿ ಅವನ ತೊಡೆಯಿಂದ ದುಂಬಿ ಒಂದು ಕಚ್ಚಿ ರಕ್ತಸ್ರಾವವಾಗುವ ಕಾಲಕ್ಕೆ ಪರಶುರಾಮರ ತಲೆ ಕರ್ಣನ ತೊಡೆಯ ಮೇಲಿದ್ದ ಕಾಲಕ್ಕೆ ಅವರು ಯೋಚನೆ ಮಾಡಿದರು, ಇಂತಹ ಶಕ್ತಿಯನ್ನು ತಡೆದುಕೊಳ್ಳುವಂಥ ಶಕ್ತಿ ಯಾರಿಗಾರು ಇದ್ದರೆ ಅದು ಕ್ಷತ್ರಿಯನೇ ಇರಬೇಕು ಅವನು. ದಿವ್ಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಅವನಿಗೆ ಗೊತ್ತಾಗಿದೆಯಂತೆ ಇವನು ಕ್ಷತ್ರಿಯನೇ ಅಂತ. ಯಾರು ಎಂತ ಅಂತ ಅವರು ಇವನಿಗೆ ಹೇಳಲಿಲ್ಲ. ಶಾಪ ಕೊಟ್ಟ ಕಾಲಕ್ಕೆ ಇವನು ಅವರ ಹತ್ರ ಕೇಳಲಿಲ್ಲ. ಮತ್ತೆ ನೀನು ಕ್ಷತ್ರಿಯನೇ ಇರಬೇಕು ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ. ಇರಬೇಕು ಅಂತಲ್ಲ, ನೀನು ಕ್ಷತ್ರಿಯನೇ, ಕಲಿತಿದ್ದೆಲ್ಲ ಮರೆತು ಹೋಗ್ಲಿ ಸದಾ ಒಂದು ನಿರ್ದಿಷ್ಟ ಕಾಲದಲ್ಲಿ ಎಂಬಂತೆ. ಈಗ ಪರಶುರಾಮರೇ ಹೇಳಿದ ಮೇಲೆ, ನೀನು ಕ್ಷತ್ರಿಯನೇ ಅಂತ ಹೇಳಿದ ಮೇಲೆ ಮತ್ತೆ ಅವನ ಜಾತಿ ಇಟ್ಕೊಂಡು ನಾವೇನು ಮಾಡೋದು? ಭೀಷ್ಮರು ಹೇಳಿದ್ದಾರೆ ಮಹಾರಥಿ, ಅರ್ಧರಥಿ ಅಲ್ಲ ಮಹಾರಥಿ ಅಂತ. ಸಾಮರ್ಥ್ಯದಲ್ಲೂ ಇದುವರೆಗಿನ ಗೋಗ್ರಹಣ ಕಾಲದಲ್ಲೋ ಮತ್ತೊಂದು ಕಾಲದಲ್ಲೋ ತನ್ನ ಸಾಮರ್ಥ್ಯವನ್ನು ತೋರಿಸಿದ್ದಾನೆ. ಕ್ಷತ್ರಿಯರನ್ನು ಮೀರಿಸುವ ಸಾಮರ್ಥ್ಯ ಉಂಟವನಲ್ಲಿ. ಬಿಟ್ಟು ಬಿಡುವ ಕಾರಣ. ಇನ್ನೊಂದು ಹೇಳಿದೆ, ಸಾರಥಿತನವೇ ಅಂತ. ಮುದ್ರ ದೇಶದ ಅಧಿಪತಿ ಮಾದ್ರೇಶ ಬೇಕಾದವರಿಗೆ ದಾನ ಧರ್ಮಗಳನ್ನು ಮಾಡಿದಂತಹ ಕೈಗಳಿವು, ಅಗತ್ಯವಿದ್ದಾಗ ಶಸ್ತ್ರವನ್ನು ಶಾಸ್ತ್ರವನ್ನು ಎರಡನ್ನು ಹಿಡಿಯಬಲ್ಲಂತಹ ಕೈಗಳಿವು, ಸಮರ್ಥ ಯೋಗ್ಯತಾವಂತರು, ಅಂಥವರ ಕೈಯಲ್ಲಿ ವಾಗೆಯನ್ನು ಹಿಡಿಸುವುದು. ಹೇಗೆ ಗೊತ್ತಾ? ಹಗಲು ಹೊತ್ತಿನಲ್ಲಿ ಸಂಚರಿಸುವ ಸೂರ್ಯನಿಗೆ ಅರುಣ ಸಾರಥಿಯಾದ ಹಾಗೆ. ಅರುಣ ಸಾರಥಿ ಭುವನ ಕಾರ್ಯದ ಧುರವ ಹೊರನೆ ಕೃಷ್ಣ. ಅರುಣ ಸಾರಥಿ ಭುವನ ಕಾರ್ಯದ ಧುರವ ಹೊರನೆ ಕೃಷ್ಣನು ಅಲ್ಲಿ ಆ ನರನ ಸಾರಥಿಯಾಗನೆ ಪರಕಾರ್ಯದನುವರೆದು ಹರನ ಸಾರಥಿ ಕಮಲ ಸಂಭವ ಸುರರ ಕಾರ್ಯಕ್ಕೊದಗನೆ ಸತ್ಪುರುಷರೇ ಪರಕಾರ್ಯನಿಷ್ಠರು ಕೋಪವೇಕೆ ಎಂದ. ರಾಮಾಯಣದಲ್ಲಿ ಎರಡು ವಿಶೇಷ ಪಾತ್ರಗಳುಂಟು, ಜಟಾಯು ಮತ್ತು ಸಂಪಾತಿ ಅಂತ. ಆ ಎರಡು ಪಕ್ಷಿ ಶ್ರೇಷ್ಠರಿಗೆ ತಂದೆಯಾದವನು ಅರುಣ. ಕಶ್ಯಪ ಬ್ರಹ್ಮರಲ್ಲಿ ಉದಿಸಿದವನು.
ವಿನುತೆಯ ಮಗ. ಆ, ಗರುಡನಿಗೆ ಅಣ್ಣನೋ ತಮ್ಮನೋ ಇರಬೇಕು. ಹ್ಮ್ ಅಂದರೆ ದಿತಿವಂಶದಲ್ಲೇ ಶ್ರೇಷ್ಠ ವ್ಯಕ್ತಿತ್ವ ಇರತಕ್ಕಂತಹ ಅರುಣ. ಹಾ ಅರುಣ ಯಾರಿಗೆ ಸಾರಥಿ? ಭಗವಾನ್ ಭಾಸ್ಕರ. ಸೂರ್ಯನಿಗೆ ಸಾರಥಿ. ಹ್ಮ್ ಶ್ರೇಷ್ಠನಾದಂತಹ ಅರುಣ ನಾನು ಸಾರಥಿತನ ಮಾಡುವುದಿಲ್ಲ, ಸಾರಥಿತನವೇ ಅಂತ ಹೇಳಿದರೆ ಹ್ಮ್ ನಾವು ಹಗಲನ್ನು ನೋಡಬೇಕಿತ್ತ? ಬರೀ ಕತ್ತಲೆಯಾಗಿ ಹೋಗುತ್ತಿತ್ತು ನಮ್ಮ ಬದುಕಿನಲ್ಲಿ. ಸಾರಥಿತನವನ್ನು ಮಾಡಲಿಲ್ವ ಅರುಣ? ಅದು ಹೀನ ವೃತ್ತಿಯ? ಬಿಡಿ ಮಾವ. ಹ್ಮ್ ಮಮ ಪ್ರಾಣಾಹಿ ಪಾಂಡವ. ಪಾಂಡವರನ್ನು ನನ್ನ ಪ್ರಾಣದ ರೀತಿಯಲ್ಲಿ ಕಾಪಾಡ್ತೇನೆ ಅಂತ ಹೇಳಿ ಪಾಂಡವರ ಪಕ್ಷದಲ್ಲಿ ಕುಳಿತಂತಹ, ಸಮಸ್ತ ವಿಶ್ವವು ಇವತ್ತು ಅವನನ್ನು ಭಗವಂತ ಅಂತ ಹೇಳುವಂತಹ ವ್ಯಕ್ತಿತ್ವದ ಹ್ಮ್ ಕೃಷ್ಣ ಅಲ್ಲ, ಶ್ರೀಕೃಷ್ಣ. ಹ್ಮ್ ಏನು ಅರ್ಜುನನ ಸಾರಥಿಯಾಗಿ ಮಾಡಿಕೊಂಡು ತಾನು ರಥದಲ್ಲಿ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ. ಹ್ಮ್ ನೀವು ಹೇಳಿದ್ರೆ ನಮ್ಮವ ಸಾರಥಿತನವೇ ಅಂತ. ಸಾರಥಿತನವೇ ಕೃಷ್ಣ ಮಾಡ್ತಿರೋದು, ಸಾರಥಿತನವೇ. ಆ ಅಂತಹ ಶ್ರೇಷ್ಠವಾದಂತಹ ಹುದ್ದೆ ಅಲ್ಲ ಅಂತಾಗಿದ್ರೆ ಅದು ಭಗವಂತ ಕೃಷ್ಣ ಆ ಕೆಲಸ ಮಾಡ್ತಾ ಇದ್ನು. ಹ್ಮ್ ಯೋಚನೆ ಮಾಡಿ. ಯೋಚನೆ ಮಾಡೋದು ಏನಿಲ್ಲ. ಹ್ಞೂ ನೀವು ಶಲ್ಯರೇ, ಹಾ, ಅರುಣ ಸಾರಥಿ ಆದಿತ್ಯನಿಗೆ. ಹಾ, ಸತ್ಯ ಹೇಳುವ, ಅಲ್ಲ ಇದು ಸುಳ್ಳು. ಅರುಣನಿಗಿಂತಲೂ ಮೇಲ್ಮಟ್ಟದವ ಆದಿತ್ಯ. ಆದಿತ್ಯರಲ್ಲೇ ಮಹತ್ತರವಾದ ಸ್ಥಾನಮಾನವನ್ನು ಕಲ್ಪಿಸಿಕೊಂಡವ ಸೂರ್ಯ. ಹಾ, ಒಪ್ಪಿಕೊಳ್ತೇನೆ. ಹ್ಮ್ ಒಪ್ಪಿಕೊಳ್ತೇನೆ. ಹ್ಮ್ ಆದಿತ್ಯನಿಗಿಂತ ಅರುಣ ಸಣ್ಣವನಾದ್ರಿಂದ ಹ್ಮ್ ಸಾರಥಿತನವನ್ನು ಮಾಡ್ತಾ ಇದ್ದಾನೆ. ಹ್ಮ್ ಹಾಗೆಯೇ ಹ್ಮ್ ಕೃಷ್ಣ ಅರ್ಜುನನ ಸಾರಥಿ. ಕುಲ ಕವಲಾದದ್ದು, ಗೊತ್ತಿಲ್ಲ ಅಂತ ಅಲ್ಲ, ಹ್ಮ್ ಕುಲ ಕವಲಾದದ್ದು. ಹಾ, ಯಾದವರು ಮೂಲತಃ ಚಂದ್ರವಂಶದವರೇ, ರಾಜ್ಯಭ್ರಷ್ಟರಾದವರು ಹಾ, ಯಯಾತಿಯ ಕಾಲದಲ್ಲಿ. ಹ್ಮ್ ಕುಲದ ಮುಂದುವರಿಕೆಯಲ್ಲಿ ಬಂದಂತಹ ಪಾರ್ಥ, ಹ್ಮ್ ಅವನ ಸಾರಥಿ ಯಾದವೋತ್ತಮನಾದಂತಹ ಕೃಷ್ಣ ಮಾಡ್ತಾ ಇದ್ದಾನೆ. ಅನ್ಯೋನ್ಯತೆಯ ಸಂಬಂಧದ ಬೆಸುಗೆ. ಹ್ಮ್ ಅಲ್ಲಿಯೂ ಒಂದೇ ಕುಲ ಅನ್ನುವ ನಿಟ್ಟಿನಲ್ಲಿ ನಾವು ನೋಡಿದರೆ ಅರ್ಜುನನು ಮೇಲಿಲ್ಲ, ಕೃಷ್ಣನು ಕೆಳಗಿಲ್ಲ. ಮಾವ, ಕೃಷ್ಣನು ಎತ್ತರದಲ್ಲಿ ಮೇಲಿದ್ದರೂ ಕೆಳಗೆ ಕುಳಿತಿಲ್ಲ, ಅರ್ಜುನನು ಮೇಲಿದ್ದರೂ ಕೂಡ ಕೃಷ್ಣನಿಗೆ ಕೆಳಗಿನವನಾಗಿಯೇ ಕಾಣುತ್ತಾನೆ. ಕೆಳಗಿಳಿದು ಬಂದು ನಮಸ್ಕರಿಸಿದ್ದನ್ನು ನಾನು ಮೊದಲು ಕಂಡಿದ್ದೇನೆ. ಭೀಷ್ಮರ ಸೇನಾಧಿಪತ್ಯದಲ್ಲಿ ಅರ್ಜುನನೇ ಬಂದು ನಿಂತಿದ್ದನ್ನು ನೋಡಿದ್ದೇನೆ. ಅಂದರೆ ಅನ್ಯೋನ್ಯತೆಯ ಭಾವ ಅಲ್ಲಿ ಕಾಣ್ತದೆ. ಆದರೆ ಇನ್ನೊಂದು ಉಂಟಿಲ್ಲಿ. ಏನು? ಮದ್ರದೇಶಾಧಿಪತಿ ಶಲ್ಯ ಕರ್ಣನಿಗೆ ಸಾರಥಿತನವನ್ನು ಮಾಡಬೇಕು ಅಂತಾದರೆ ಆದರೆ ಸಾಧ್ಯವೇನು? ಹರಿಶಿರವ ಚೆಂಡಾಡಿದಂತಹ ಕೈಗಳಿವು. ಓ, ಹರಿಶಿರವ ಸೆಂಡಾಡಿ ಎನ್ನೀ ಕರವು, ಹರಿಶಿರವ ಸೆಂಡಾಡಿ ಒಂದಿವ್ರಾತದೆರಡರನು ಪರಿಹರಿಸಿತು. ಹದನು ನಾವು ಹಿಂದಿ ಸುಕಾಲದಲ್ಲಿ ಧರಣಿಪತಿ ನಿನ್ನಿಂದ ಕರ್ಣನ ತುರಗವಾಗೆಯ ಚಮ್ಮಟಿಗೆಯೇ ಕರವು ಹೂಡುವುದಾಯ್ತು. ಹರ 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 ಧನ್ವಂತರಿ.
ಶತ್ರು ಪಕ್ಷದ ವೈರಿಗಳ ಹೃದಯವನ್ನು ಭೇದಿಸುತ್ತಾ ಅವರ ಮಂಡೆಗಳನ್ನೇ ಚೆಂಡಾಗಿಸುತ್ತಾ ಧರಣಿಗೆ ರಕ್ತದ ಓಕುಳಿಯನ್ನೇ ಹರಿಸುತ್ತಾ ಯುದ್ಧವನ್ನು ಮಾಡಿದಂತಹ ಕೈಗಳಿವೆ. ಹೌದಪ್ಪ. ವೀರತನದಲ್ಲಿ ಅದಾದರೆ ದೈನ್ಯರಾಗಿ ಬೇಡಿ ಬಂದಂತಹ ಅದೆಷ್ಟೋ ಸಹಸ್ರ ಸಹಸ್ರ ಬ್ರಾಹ್ಮಣರಿಗೆ ದಾನ ಧರ್ಮವಾಗಿ ಕೊಟ್ಟಂತಹ ಕೈಗಳಿವೆ. ಕೇಳಿದ್ದೇವೆ ಅದೆಲ್ಲ. 16 ದಿವಸಗಳ ಪರ್ಯಂತವಾಗಿ ಸುಯೋಧನನಿಗೆ ಸೇವಕತನವನ್ನು ಮಾಡುವುದಕ್ಕೆ ಒಗ್ಗಿ ನಿಂತಹ ಶಲ್ಯನಿಗೆ ಏಕಶ್ಚಿತ್ ಕರ್ಣನ ರಥದ ಸಾರಥಿತನವನ್ನು ಮಾಡುವಂತಹ ಇಲ್ಲವಪ್ಪ, ಮನಸ್ಸು ಒಪ್ಪುವುದೇ ಇಲ್ಲ. ನಾನೇನು ಸಾರಥಿ ಕುಲದಲ್ಲಿ ಬಂದವನೋ, ಆ ವೃತ್ತಿಯಲ್ಲಿ ಇದ್ದವನೋ, ನಾನು ರಾಜವಂಶದಲ್ಲಿ ಹುಟ್ಟಿ ಬೆಳೆದವನು. ರಾಜರ ನಡೆ ನುಡಿಗಳನ್ನು ಅಭ್ಯಾಸ ಮಾಡಿಕೊಂಡು ರಾಜೋತ್ತಮನಾಗಿ ರಾಜನಾಗಿ ಮೆರೆದವನು. ನಾನೇನು ಹೀನ ಕುಲದಲ್ಲಿ ಹುಟ್ಟಿದ್ನು ಅಂದರೆ ಆ ಕುಲ ಹೀನ ಅಂತ ನಾನು ಆರೋಪಿಸುವುದಲ್ಲ. ಮತ್ತೆ ಮೇಲಿರುವ ಕುಲದಲ್ಲಿರುವ ನಾನು ಸಾರಥಿತನವನ್ನು ಮಾಡುವುದು ಹೀನತನವಾಗುತ್ತದೆ. ಆ ಕುಲದಲ್ಲಿ ಜನ್ಮತಃ ನಾನು ಬಂದಿದ್ದರೆ ಒಪ್ಪಿ ಅಪ್ಪಿ ಆ ಕೆಲಸವನ್ನು ಸಂತೋಷದಿಂದ ಮಾಡ್ತಾ ಇದ್ದೆ. ನನ್ನದು ರಾಜಕುಲ ಕಣು, ನಿಮ್ಮದು ರಾಜಕುಲ. ಒತ್ತಾಯಿಸಬೇಡು ಮಾವ. ರಾಜಕುಲದಲ್ಲೇ ಹುಟ್ಟಿದವನು ನಳ ಮಹಾರಾಜ. ರಾಜಕುಲದಲ್ಲೇ ಹುಟ್ಟಿದಂತಹ ಶಲ್ಯರು ಸಾರಥಿತನ ಮಾಡೇ ಇಲ್ವಾ? ರಾಜರಿಗೆ ಮಾಡ್ತೇನೆ. ಚಕ್ರಾಧಿಪತ್ಯವನ್ನು ವಹಿಸಿಕೊಂಡಂತಹ ಸಂಗತಿಯಾದಂತಹ ಕಾರಣ ಸತ್ಯ ಹೇಳಲು ಪಾಂಡುವಿಗೆ ದಿಗ್ವಿಜಯ ಕಾಲಕ್ಕೆ ಇದೇ ಶಲ್ಯ ಸಾರಥಿತನವನ್ನು ಮಾಡಿದ. ಚಕ್ರಾಧಿಪತ್ಯವನ್ನು ಕಿರೀಟವನ್ನು ತಲೆಯ ಮೇಲೆ ಹೊತ್ತಂತಹ ಪಾಂಡುರಾಜನಿಗೆ ಕರ್ಣನನ್ನ ರಥದಿಂದ ಇಳಿಸಿ ಕೌರವ ನೀನು ಹಸ್ತಿನಾಪತಿಯೇ, ಹಸ್ತಿನಾಧೀಶ, ರಥವನ್ನು ಏರು, ಕುರುಕ್ಷೇತ್ರ ರಣಾಂಗಣಕ್ಕೆ ಇದೇ ಶಲ್ಯ ನಿನ್ನನ್ನು ಕೊಂಡೊಯ್ತಾನೆ. ಹಾಗೆ ಇದ್ದು ಬದ್ದವರಿಗೆಲ್ಲ ಸಾರಥಿತನವನ್ನು ಮಾಡಲಿಕ್ಕೆ ನಾನು ಆ ಕುಲದಲ್ಲಿ ಹುಟ್ಟಿ ಬಂದವನಲ್ಲ, ನೀನು ನನ್ನನ್ನು ವಿನಾಕಾರಣವಾಗಿ ಹೇಳಬೇಡ. ಮತ್ತೆ ಮತ್ತೆ ನೀವು ನಿಮ್ಮ ಕುಲ ಅವನ ಕುಲ ಹೀಗೆ ಹೇಳ್ತಾ ಇದ್ದೀರಿ. ಯೋಚನೆ ಮಾಡಿ, ಮತ್ತೆ ನಾನು ಅಲ್ಲಿಗೆ ಬರ್ತೇನೆ. ದೇವಕಿ ಸುತನೇನು? ದೇವಕಿ ಸುತನೇನು ಬಂಡಿಯ ಗೋವಗುಲದಲ್ಲಿ ಜನಿಸಿದನೇ, ಮೇಣಾವಿರಿಂಚಿಯದಾವ ಸಾರಥಿ ಕುಲದ ಪೀಳಿಗೆಯೋ, ಕಾವುದೊಬ್ಬರನೊಬ್ಬರಿದರೊಳಗಾವಹಾನಿ ಪರಪ್ರಯೋಜನ ಭಾವುಕರು ಸತ್ಪುರುಷರಿದಕ್ಕೆ ವಿಚಾರವೇನೆಂದ. ಮಾವ ಭೂಪಾಲ, ಇತಿಹಾಸವನ್ನು ಪುರಾಣದ ಕಥೆಗಳನ್ನು ಗಮನಿಸಿದರೆ ನಾವು ಕಾಣುವುದು ಸತ್ಪುರುಷರು ಆಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಪ್ರಪಂಚದಲ್ಲಿ ಯಾರು ಅವನ ಕುಲ ಯಾವುದು ಅಂತ ಗಣಿಸುವುದಿಲ್ಲ. ವಿಶ್ವಾಮಿತ್ರರು ಹುಟ್ಟಿದ್ದು ಯಾವ ಕುಲ? ಕ್ಷತ್ರಿಯ ಕುಲ. ವರ್ತಮಾನದಲ್ಲಿ ಮಹಾಬ್ರಾಹ್ಮಣ ಅಂತ ಅನಿಸಿಕೊಳ್ಳುವಂಥವರು ವಿಶ್ವಾಮಿತ್ರರು. ಮಹಾಬ್ರಾಹ್ಮಣರು ದಿನನಿತ್ಯ ಹೇಳುವಂತಹ ಗಾಯತ್ರಿ ಮಂತ್ರದ ಪ್ರವರ್ತಕರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾರೆ. ವೇದವನ್ನು ವಿಂಗಡಿಸಿ ವಿಭಜಿಸಿ 4 ವೇದಗಳನ್ನು ಮಾಡಿದವರ ಕುಲ ಯಾವುದು? ಯಾರ ಮಗ ಅವರು? ಬೆಸ್ತರ ಮಗ ವೇದವ್ಯಾಸರು.
ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿಗಳು ಹ್ಮ್ ಗೊತ್ತಿಲ್ವ ಮಾವ ನಿಮಗೆ ಅವರು ಬೇಡರ ಜಾತಿಯವನು ಅಂತ? ಹಾ, ಯಾರಾದರೂ ರಾಮಾಯಣವನ್ನು ಓದುವಾಗ ಬೇಡ ಬರೆದ ರಾಮಾಯಣ ಇದು, ಬೆಸ್ತರ ಜಾತಿಯಲ್ಲಿ ಹುಟ್ಟಿದವನು ಬರೆದ ವೇದ ಇದು ಹೇಳಲಿಕ್ಕೆ ಇಲ್ಲಲ್ಲ. ಉನ್ನತ ಸ್ಥಾನದಲ್ಲಿಟ್ಟು ಗೌರವದಿಂದ ಪೂಜಿಸುವುದಿಲ್ವ? ಹ್ಮ್ ಜಾತಿ ಅಲ್ಲ. ಮೊದಲೇ ಹೇಳಿದಂಗೆ ಸಂಸ್ಕಾರದಿಂದ ಜಾತಿ ಬರುವುದು, ಹುಟ್ಟಿನಿಂದ ಅಲ್ಲ. ಮೇಲು ಜಾತಿಯಲ್ಲಿ ಇರುವವರು ಕೆಳ ಜಾತಿಯಲ್ಲಿ ಕೆಲಸಗಳನ್ನ ಮಾಡಬಾರದೆಂಬುದೂ ಇಲ್ಲ. ವೃತ್ತಿ ಧರ್ಮದ ಅಷ್ಟೇ, ಹುಟ್ಟಿದ ಜಾತಿಯಿಂದಲ್ಲ ಜಾತಿ ನಿರ್ಣಯ. ಮಾವ ಯೋಚನೆ ಮಾಡಿ, ದೇವಕಿ ಸುತನಾದಂತಹ ಕೃಷ್ಣ ಸೂತ ಜಾತಿಯಲ್ಲಿ ಹುಟ್ಟಿದವನು. ವಾಗೆಯನ್ನು ಹಿಡಿದು ನಿಂತಿಲ್ವ ಕುರುಕ್ಷೇತ್ರದ ರಣಾಂಗಣದಲ್ಲಿ? 84 ಲಕ್ಷ ಜೀವರಾಶಿಗಳ ನಿಯಂತ್ರಣ ಮಾಡುವಂತಹ ಪರಮಾತ್ಮ ಕೇವಲ ಒಬ್ಬ ನರನಿಗೆ ಸ್ವಾರಥಿಯಾಗಿಲ್ವ? ಭಗವಂತನಿಗಿಂತ ದೊಡ್ಡವನ ಅರ್ಜುನ? ಯೋಚಿಸಿ ಮಾವ. ಅರ್ಧ ಜೀವ ಆಗಿದೆ ಕೌರವನಿಗೆ. ಪೂರ್ತಿ ಜೀವವನ್ನು ಮತ್ತೆ ತರಿಸುವುದು, ಪೂರ್ಣ ಜೀವವನ್ನು ತೆಗೆಯುವುದು ಎರಡೂ ನಿಮ್ಮ ಕೈಯಲ್ಲಿದೆ ಮಾವ. ಒಪ್ಪಿ ಮಾವ. ಶ್ರೀಕೃಷ್ಣನ ರೀತಿಯಲ್ಲಿ, ಅರ್ಜುನನಿಗೆ ಸಾರಥಿಯಾದಂತಹ ಕೃಷ್ಣನ ರೀತಿಯಲ್ಲಿ ನಾಳಿನ ಯುದ್ಧದಲ್ಲಿ ಕರ್ಣನಿಗೆ ಸಾರಥಿಯಾಗಿ. ಆಗದೇ ಇದ್ದರೆ ನಂಬಿದವರು ಎಲ್ಲರೂ ಕೈ ಕೊಟ್ಟಿದ್ದಾರೆ. ಗುರು ಪಿತಾಮಹರಿಂದ ಮೊದಲುಗೊಂಡು ಗುರು ಪಿತಾಮಹರಿಂದ ಮೋರೆಯ ಮುರಿದ ವಿಜಯವಧೂ ಕಟಾಕ್ಷವ ತಿರುಹಿ ಹಾಯ್ಕುವ ಗಂಡನಾವನು. ನೀವು ತಪ್ಪಿದಡೆ ಕುರುಕುಲೋದ್ಧಾರಕನು ಮಾದ್ರೇಶ್ವರ ನೆನಿಪ ವಿಖ್ಯಾತಿ ಬಂದುದು ಪರಿಹರಿಸದಿರು ಮಾವ ಎಂದೆರಗಿದನು ಚರಣದಲ್ಲಿ. ಮಾವ, ಕೌರವ, ಯುದ್ಧ ಪೂರ್ವದಲ್ಲಿ ಒಂದು ಸನ್ನಿವೇಶ ಇತ್ತು. ಭಗವಂತನೇ ಪಾಂಡವರ ಪಕ್ಷಪಾತಿಯಾಗಿ ಪಾಂಡವರ ಬಳಿ ಇದ್ದಾನೆ. ವಿಜಯ ವಧು ಪಾಂಡವರ ಪಕ್ಷಕ್ಕೆ ನಿಶ್ಚಿತ ಅಂತ. ಭೀಷ್ಮರ 10 ದಿನಗಳ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ವಿಜಯವದು 10 ಹೆಜ್ಜೆಗಳು ಕೌರವನ ಕಡೆಗೆ ನಡೆದು ಬಂತು. 10ನೇ ದಿನದ ಯುದ್ಧ ಮುಗಿಯುವ ಸಂದರ್ಭದಲ್ಲಿ 1 ಹೆಜ್ಜೆ ಹಿಂದಕ್ಕಿಟ್ಟಿದ್ದ ಉದವ. 5 ದಿನಗಳ ದ್ರೋಣರ ಪ್ರತಾಪದಲ್ಲಿ 5 ಹೆಜ್ಜೆ ಮುಂದೆ ಬಂದಿದ್ದಾಳೆ. ಅವರು ಇಹಲೋಕ ತ್ಯಜಿಸುವ ಕಾಲಕ್ಕೆ ಮತ್ತೆ 1 ಹೆಜ್ಜೆ ಹಿಂದಕ್ಕೆ ಹೋಗಿದ್ದಾಳೆ. ಕೌರವನ ಸಭೆಗೆ ಪಾಂಡವ ಪಕ್ಷಕ್ಕೆ ಹೋಗಿಲ್ಲ. ಕೌರವನ ಸಭೆಗೆ ವಿಜಯ ವಧುವಿಗೆ 18 ಮೆಟ್ಟಿ. 18 ಮೆಟ್ಟಿಲನ್ನು ದಾಟಿ, ಹೊಸಿಲು ದಾಟಿ ಒಳಗೆ ಬಂದು ಕೌರವನ ಆಸ್ಥಾನವನ್ನು ಪ್ರವೇಶ ಮಾಡುವ ಎಲ್ಲ ಲಕ್ಷಣಗಳು ಈಗಲೂ ಇದೆ. 10 ಹೆಜ್ಜೆ ನಡೆದವಳು, 5 ಹೆಜ್ಜೆ ನಡೆದವಳು, ಉಳಿದ ಅಷ್ಟು ಹೆಜ್ಜೆಗಳನ್ನು ನಾಳೆಯ 1 ದಿನದಲ್ಲೇ ನಡೆಯುತ್ತವೆ. ಮಾವ ಯೋಚನೆ ಮಾಡಿ, ಭೀಷ್ಮರಿಂದ ಆಗದ, ದ್ರೋಣರಿಂದ ಆಗದ ಕೆಲಸವನ್ನ ಶಲ್ಯರು ಕೃಷ್ಣನ ರೀತಿಯಲ್ಲಿ ಸಾರಥಿಯಾಗಿ ಕರ್ಣನ ನೇತೃತ್ವದಲ್ಲಿ ನಡೆದಂತಹ ಯುದ್ಧದಲ್ಲಿ ಕೌರವನಿಗೆ ವಿಜಯವಧುವನ್ನು ಕರೆದುಕೊಂಡು ಬಂದು ಬಿಟ್ಟ.
ಕುರುಕುಲ ತಿಲಕ. ಹ್ಮ್. ಕುರುಕುಲ ತಿಲಕನ ಉದ್ಧಾರಕ. ಹಾ. ಕುರುಕುಲ ಉದ್ಧಾರಕ ಹಾ. ಯಾರು? ಶಲ್ಯ ಭೂಪತಿಗಳು. ಅಚಂದ್ರಾರ್ಕವಾಗಿ ಉಳಿಯುವಂತಹ ಒಂದು ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆ ನಿಮಗೆ ಸಿಗುವುದಿಲ್ವ ಶಲ್ಯರು? ಸಾರಥಿತನವನ್ನು ಮಾಡಿದರೆ ಒಂದು ದಿನದ ಮಟ್ಟಿಗೆ ಸಾರಥಿತನವನ್ನು ಮಾಡಿದರೆ ಸಾಕು. ಮಾಡದೇ ಇದ್ದರೆ ಹೇಳಿದ್ನಲ್ಲ ಮಾವ, ಅರ್ಧ ಜೀವ ಹೋಗಿದೆ. ಒಂದು ಪ್ರಕರಣವನ್ನು ಹೇಳಬಾರದು, ಆದರೂ ಹೇಳ್ತೀನಿ. ಪರಶುರಾಮರಿಂದ ಶಾಪಗ್ರಸ್ತನಾದಂತಹ ಕರ್ಣ ಬೇಡಿಕೊಂಡಂತೆ ನಿನ್ನ ಕಲಿತಿದ್ದು ನಿನ್ನ ಕೊನೆಗಾಲದಲ್ಲಿ ಮರೆತೋಗಲಿ ಅಂತ ಕೊಟ್ಟ ಶಾಪಕ್ಕೆ ಪರಶುರಾಮರೊಂದು ಹುಸಿ ಶಾಪ ಕೊಟ್ಟಿದ್ದಾರಂತೆ. ನಾನು ಈ ದಿನ ಈ ಕ್ಷಣದಲ್ಲಿ 14ನೇ ದಿನದ ಅರ್ಧರಾತ್ರಿಯಲ್ಲಿ ನಿಮ್ಮ ರಾಜಮಂದಿರದ ಕಡೆ ಬಂದು ಬೇಡುತ್ತಿರುವುದಕ್ಕೆ ಕಾರಣ ಒಂದು ಇತಿಹಾಸದಲ್ಲಿ ಉಂಟು ಅಂತ. ನನಗೆ ಗೊತ್ತಿಲ್ಲ ನನ್ನ ಜಾತಿ ಯಾವುದು ಅಂತ, ಕ್ಷಮಿಸಬೇಕು, ಶಾಪವನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಬೇಡಿದ ಕಾಲಕ್ಕೆ ಕರ್ಣ ಬೇಡಿದ ಕಾಲಕ್ಕೆ ಪರಶುರಾಮರು ಹೇಳಿದಂತೆ, ಮುಂದೆ ಒಂದು ಮಹಾಸಂಗ್ರಾಮ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಇದು ಕರ್ಣ ಹೇಳಿದ ಕತೆ. ಶಲ್ಯರು ನಿನ್ನ ರಥದಲ್ಲಿ ಸಾರಥಿಯಾಗಿರುವಷ್ಟು ಕಾಲ, ಒಂದೇ ದಿನ ತ್ರಿಮೂರ್ತಿಗಳೇ ಬಂದು ಕರ್ಣ ನಿನ್ನ ಮುಂದುಗಡೆ ನಿಂತರೆ ನಿನ್ನನ್ನು ಜಯಿಸುವುದಕ್ಕಾಗುವುದಿಲ್ಲ ಅಂತ. ಇಷ್ಟಿರುವಾಗ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಕೃಷ್ಣ ಎದುರುಗಡೆ ಇರಲಿ, ಕೃಷ್ಣನನ್ನು ಮೀರಿಸುವ ಸಾರಥ್ಯವನ್ನು ನೀವು ಮಾಡಿದರೆ ನಾಡಿದ್ದು ಬೆಳಗ್ಗೆ ಈ ಕೌರವನಿಗೆ ಸಿಂಹಾಸನದ ಆರೋಹಣದ ಅವಕಾಶ. ಕೌರವ, ಅದು ನಿಮ್ಮ ಕೈಯಲ್ಲಿದೆ ಮಾವ. ಕರ್ಣನ ಕಥೆಯನ್ನು ಬದಿಗಿರಿಸುವ. ಅವನು ಹೇಳಿದ್ದು ಕುರುಕುಲದ ಉದ್ಧಾರಕ ಅನ್ನುವ ಖ್ಯಾತಿ ಬರ್ತದೆ ನೀವು ಸಾರಥಿಯಾದರೆ. ಮತ್ತೊಂದು ಅರ್ಥವಾಗ್ತದೆ ನನಗೆ. ಸಾರಥಿತನವನ್ನು ನೀವು ಮಾಡದೇ ಇದ್ದರೆ ಕುರುಕುಲವನ್ನು ಸುಟ್ಟಂತಹ ಭಸ್ಮೀಕರಿಸಿದಂತಹ ಶಾಪವು ನಿಮ್ಮನ್ನು ತಟ್ಟದೆ ಅಂತ ನಿನ್ನ ಮನದ ಆಲೋಚನೆ. ನಾನು ಬಾಯಿ ಬಿಟ್ಟು ಹೇಳುವುದು ಬೇಡ, ಅಲ್ಲ, ಹೇಳ್ತೀಯೇನೋ ಅಂತ ಕಾದೆ ನಾನು. ಹೇಳಿಲ್ಲ ಮಾವ, ಅರ್ಥವಾಗ್ತದೆ. ಶಿವ ಅಂತ ಬಂದವನ್ನೇ ಹೇರ್ತಾ ಇದ್ದೀಯ. ಶಿವ 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 ನಿರ್ಬಂಧವಿದು ಕೌರವನಲಾಯಿತೆ, ಮದ್ಯಮಯ ಗಂಧವನು ಕುಡಿಸುವ ಪರಿಯಲಿ ಆ ತುಂಬಿಗಳ ಸೆರೆಬಿಡಿದು ಅವನಿಪತಿಗಳ ಸೇವೆಯಿದು ಕಷ್ಟವಲೆ ಮೊದಲಲಿ ಬಳಿಕ ನಾವು ಇನ್ನವಗಡಿಸಲೇನಹುದು ಸಾರಥಿಯಾದೆವು ಏಳು ಎಂದ. ಮಾವ ಇಷ್ಟು ಹೇಳಿ ಸಾರಥಿಯಾಗಿ ಅಂತ ಹೇಳಿ ನಿಮ್ಮ ಪಾದಕ್ಕೆ ಎರಗಿದ್ದೇನೆ. ಇದೊಂದು ಕೆಲಸವನ್ನು ನಡೆಸಿಕೊಡಿ, ಆಗುವುದಿಲ್ಲ ಅಂತಾದರೆ ಆಶೀರ್ವದಿಸಿ ಹೊರಡ್ತೇನೆ ಮಾವ. ಅದಕ್ಕೆ ಹೇಳಿದ್ದು ಶಿವ ಶಿವ, ಕೊನೆಗೂ ಒಂದು ನಿರ್ಬಂಧವನ್ನು ಹೇಳಿ ಒಪ್ಪಿಸುವಂತ ಹೊರತು. ಹೇಗಾಯಿತು ಗೊತ್ತಾ? ಪರಿಪಕ್ವವಾದಂತಹ ಪುಷ್ಪಗಳ ಮಧ್ಯೆ ಸ್ವಲ್ಪ ಮದ್ಯವನ್ನು ಸೇರಿಸಿ, ಮಧು ಇರುವ ಪುಷ್ಪಗಳಿಗೆ ಮದ್ಯವನ್ನೂ ಸೇರಿಸಿ, ದುಂಬಿಗಳನ್ನು ಹೂವಿನ ಮೂಲಕ ಆಕರ್ಷಿಸಿ, ಮಧುವಿನ ಜೊತೆಗೆ ಮದ್ಯವೂ ದುಂಬಿಯ ದೇಹವನ್ನು ಸೇರುವಂತೆ ಮಾಡಿದರೆ, ಅಲ್ಲ ಯಾಕೆ ಹೇಳಿದೆ ಅಲ್ಲ, ಜೇನುಹುಳುಗಳು ಉತ್ತಮವಾದಂತಹ ಒಂದು ಜೇನುತುಪ್ಪವನ್ನು ಪಂಚಾಮೃತಕ್ಕೆ ಬೇಕಾಗುವಂತೆ ಸೃಷ್ಟಿ ಮಾಡಿ ಕೊಡ್ತವೆ. ಆ ದುಂಬಿಗಳ ಮನಸ್ಸು ಚಂಚಲವಾಗಿಯೇ ಇರ್ತದೆ.
ಈ ಹೂವಿನಲ್ಲಿ ಹಿಡಿದಂತಹ ಮದ್ಯ ಮಧು, ಆ ಮಧುವನ್ನು ಹೀರುವಾಗಲೇ ಪಕ್ಕದ ಹೂವು ಚಂದ ಅಂತ ಕಾಣ್ತದೆ, ಅದರಲ್ಲಿ ಹೆಚ್ಚಿರಬಹುದೇನೋ ಅಂತ ಕಾಣ್ತದೆ. ಇಲ್ಲಿ ಚೂರು ಹೀರಿ ನಂತರ ಬೇರೆ ಹೂವಿಗೆ ದಾಟಿ 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 ಸುತ್ತುವರಿದು ಬರ್ತದೆ. ಕೊನೆಗೆ ಬರುವುದು ಮೊದಲ ಹೂವಿಗೆ. ಅಂದರೆ ಅವರ ಮನಸ್ಸು ಭ್ರಮಿತವಾಗಿರ್ತದೆ. ಆ ಹೂವಿನಲ್ಲಿ ಹೆಚ್ಚಿದೆಯೋ ಈ ಹೂವಿನಲ್ಲಿ ಹೆಚ್ಚಿದೆಯೋ ಅಂತ. ಅದಕ್ಕೆ ಸಾಲದು ಎಂಬುವಂತೆ ಮದ್ಯವನ್ನು ಪ್ರೋಕ್ಷಣೆ ಮಾಡಿದರು. ಆ ದುಂಬಿಗಳ ಮನಸ್ಸು ಚಂಚಲಕ್ಕೆ ಅತಿ ಚಂಚಲವಾಗಿ ಅತ್ತಿಂದ ಇತ್ತ ಹಾರಾಡುವುದನ್ನು ಬಿಟ್ಟರೆ ಮಧುವನ್ನು ಹೀರುವ ಕೆಲಸವನ್ನೇ ಮರೆತು ಬಿಡ್ತವೆ. ಏನು ಮಾಡೋಣ? ಯಾಕೆ ನಾವು ನಿನ್ನ ಕೈಂಕರ್ಯವನ್ನು ಅಪ್ಪಿ ಬಂದವ ನಾನು. ನೀನು ಹೇಳಿದ್ದನ್ನು ನಾನು ಮಾಡಬೇಕಾದ್ದು ನನ್ನ ಕರ್ತವ್ಯ ಒಂದಷ್ಟು. ಆದರೂ ನಿನ್ನ ಮನಸ್ಸಿನಲ್ಲಿ ಇರುವುದೆಲ್ಲವನ್ನ ಹೊರಗಿಡಲಿ ಅಂತ ಇಷ್ಟು ಹೊತ್ತು ನಾನು ನಿನ್ನನ್ನು ಸಂಭಾಷಣೆಗೆ ಕರೆದಿದ್ದು ಸತ್ಯ. ಹೇಳಬೇಕಾದ್ದೆಲ್ಲದನ್ನು ಹೇಳಿದ್ದೇನೆ ಮಾವ. ಅರೆಜೀವವಾದ ದುರ್ಯೋಧನನಿಗೆ ಉಳಿದ ಜೀವ ಕೊಡಿಸುವುದು, ಉಳಿದಿದ್ದ ಅರ್ಧವನ್ನು ತೆಗೆಯುವುದು. ತೆಗೆದ ಪಾಪಕೃತ್ಯವು ನನಗೆ ಅಂಟುತ್ತದೆ ಅಂತಾದರೆ ನಿಮ್ಮ ಪಾದಬುಡಕ್ಕೆ ಒಪ್ಪಿಸಿದ್ದೇನೆ. ಆದ್ದರಿಂದ ಅದನ್ನು ಅತ್ತ ಸರಿಸುವುದತ್ತ ಮನ ಮಾಡಬೇಕು. ನೀನಿತ್ತ ಅನ್ನದ ಋಣವೇನಿದೆ, ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಆ ಅನ್ನವನ್ನು ಸೇವಿಸಿದಾಗಲೇ ನಿನ್ನನ್ನು ನಾನು ಒಟ್ಟಾಗಿ ಬಂದದ್ದು, ನಿನ್ನ ಪಕ್ಷಭಕ್ತಿಯಾಗಿ ನಿಂತದ್ದು. ಅದರ ಋಣವನ್ನು ತೀರಿಸುವುದಕ್ಕಾಗಿಯೂ ನೀನು ಕೋರಿಕೊಂಡ ಮಾತನ್ನ ಶಿವ ಶಿವ ಎನ್ನುತ್ತಾ ಒಪ್ಪಿಕೊಳ್ತೇನೆ. ಇಷ್ಟಾದರೂ ಸಾಕು ಮಾವ. ಆಯ್ತಲ್ಲ? ಆಗ್ಬೋದು ಮಾವ. ಸಂತೋಷವಾಯಿತೆ. ಇದಕ್ಕಿಂತ ಬೇರೆ ಸಂತೋಷ ಕುರುರಾಯನಿಗೆ ಈ ದಿನ ಏನಿದೆ? ಆಯಿತೆ ಸಂತೋಷ ಕಮಲದಳಾಯತೆ ಕ್ಷಣೊಡನೆ ಬಂಡಿಯ ಬೋಯಿಕೆಗೆ ವೀಳೆಯವ ಹಿಡಿದೆವು ಹಲವು ಮಾತೇನು. ಆಯಿತೆ ಸಂತೋಷ ಕಮಲದಳಾಯತೆ ಕ್ಷಣನೊಡನೆ ಬಂಡಿಯ ಬೋಯಿಕೆಗೆ ವೀಳೆಯವ ಹಿಡಿದೆವು ಹಲವು ಮಾತೇನು. ಉದಾಯ ಬಂದುದೇ ನಿನಗೆ ಬೊಮ್ಮಂಗಾಯಿತೆ ಸೂತತ್ವವಾದಡೆ ರಾಯ ಹೇಳೈ ತ್ರಿಪುರ ದಹನದ ಕಥೆಯ ನೀನೆಂದ. ಹೇಳುವ ಮಧ್ಯದಲ್ಲಿ ಬ್ರಹ್ಮನನ್ನು ಮಧ್ಯೆ ಕರೆದು ತಂದೆ. ವಿಷ್ಣು ಸ್ವರೂಪಿಯಾದಂತಹ ಕೃಷ್ಣನನ್ನು ಕರೆತಂದೆ. ಬೆಳಕಿಗೆ ಬೆಳಕಿನ ಭಾಗ್ಯವನ್ನು ಕೊಡುವಂತಹ ಈಶನಾದಂತಹ ಸೂರ್ಯದೇವನನ್ನು ಕರೆತಂದೆ. ನಿನಗೆ ಗೊತ್ತಿಲ್ಲ ಅಥವಾ ನನಗೆ ಗೊತ್ತಿಲ್ಲ ಅಂತ ಅಲ್ಲಪ್ಪ. ಎಲ್ಲವೂ ಎಲ್ಲರಿಗೂ ಗೊತ್ತಿರಬೇಕು ಅಂತಲೂ ಇಲ್ಲ. ಗೊತ್ತಿದ್ದು ಗೊತ್ತಿಲ್ಲದಂತೆ, ಗೊತ್ತಿದ್ದನ್ನು ಗೊತ್ತಿಲ್ಲದಂತೆ, ಗೊತ್ತಿದ್ದುದನ್ನು ಸರಿಯಾದ ಸಮಯದಲ್ಲಿ ಪ್ರಯೋಗಿಸುವಂತೆ. ಈಗ ನನಗೆ ಸಾರಥಿ ತನ್ನ ಗೊತ್ತಿಲ್ಲದ ಸಾರಥಿ ಬೇಕು ಎನ್ನುವ ಉದ್ದೇಶದಿಂದ ಅಶ್ವಕಲ್ಪ ರಥವಿದ್ಯೆಗಳನ್ನು ಬಲ್ಲಂತಹ ಶಲ್ಯನೇ ಸಾರಥಿಯಾಗಬೇಕು ಅಂತ ನೀನು ಬಯಸಿ ಬಂದದ್ದು. ಭಗವಂತನಾದ ಕೃಷ್ಣ ಸಾರಥ್ಯದ ಎದುರು ಭಾಗದಲ್ಲಿ ಆ ಕೃಷ್ಣನಿಗೆ ಎದುರಾದ ರಥದಲ್ಲಿ ಶಲ್ಯ ಸಾರಥ್ಯದಲ್ಲಿ ವಿಜೃಂಭಿಸಲಿ ಎನ್ನುವ ಮೂಲ ಉದ್ದೇಶ. ಆಯ್ತು, ಬರ್ತೇನೆ. ಧನ್ಯನಾದ ಶಲ್ಯ ಮಾವ. ನೀನಂದಂತೆ ತ್ರಿಪುರ ಸಂಹಾರಕ್ಕೆ ಬ್ರಹ್ಮನ ಸಾರಥ್ಯ ಹೇಗಿತ್ತೋ ಆ ರೀತಿ ಕರ್ಣನಿಗೆ ಶಲ್ಯ ಸಾರಥ್ಯ. ನಾನು ನೋಡಿಲ್ಲ. ಸೂರ್ಯನನ್ನು ಸಾರಥಿತನವನ್ನು ಮಾಡುವಂತಹ ಅರುಣ ಚಕ್ಷುವಿಗೆ ಕಾಣುವುದಿಲ್ಲ.
ಅಲ್ಲ, ಆದರೆ ನಾನು ಮಾದರಿಯಾಗಿ ಯಾರನ್ನು ಇಟ್ಟುಕೊಡುತ್ತೇನೆ ಅಂತ ಕೇಳಿದರೆ ನನ್ನ ಎದುರು ಪಕ್ಷದಲ್ಲಿ ಇರುವಂತಹ ಕೃಷ್ಣನು, ಆ ಕೃಷ್ಣನು ಅರ್ಜುನನಿಗೆ ಸಾರಥಿಯಾದ ತೆರದಲ್ಲಿ ಈ ಶಲ್ಯನಿಗೆ ಕರ್ಣ ವರ್ತಿಸಬೇಕು. ನಿನ್ನ ನಿರ್ಬಂಧಕ್ಕೆ ನನ್ನದು ಒಂದು ನಿರ್ಬಂಧ. ಏನು ಮಾವ? ಕೌರವ, ನಿನಗೆ ವಿಜಯಶ್ರೀ ಒಲಿತಾಳೆ ಅಂತ ಆದರೆ ನಿಮ್ಮ ವಿಜಯಶ್ರೀಯ ಕಡೆಗಣ್ಣೆಂಬ ಮುಖದಲ್ಲಿ ಮುರಿದುದಾದಡೆ ನಮ್ಮ ಕೊರತೆಯದೇಕೆ ಕರೆಸೈಸೂತ ನಂದನನ ನಮ್ಮ ಹೇಳಿಕೆಯಾವುದದು ನೀ ತಮ್ಮ ಮೀರಿದು ನಡೆದನಾದಡೆ ನಮ್ಮ ಬಾಘೆಯ ಬೀಳು ಕೊಡುವೆವು ರಾಯ ಕೇಳೆಂದ. ಬಲವಾದ ನಂಬಿಕೆ ನಿನಗೆ. ನಾಳೆಯ ದಿನದ ಕರ್ಣನ ಯುದ್ಧದ ವೈಖರಿಯಲ್ಲಿ ವಿಜಯವೆಂಬ ವಧು ನಿನ್ನ ಕೈಗೆ ಒಲಿದು ಬರ್ತಾಳೆ ಎನ್ನು. ಅದಕ್ಕೆ ಬೇಕಾಗಿ ಶಲ್ಯ ಸಾರಥ್ಯ ಬೇಕು. ಶಲ್ಯ ಸಾರಥ್ಯ ಮಾಡದೇ ಇದ್ದರೆ ಕುರುಕುಲವೇ ನಾಶವಾಗಿ ಹೋಗ್ತದೆ. ಸುಯೋಧನ ಬಾಳಿಗೆ ಹಗಲು ಕೂಡ ರಾತ್ರಿಯಾಗಿ ಪರಿಣಮಿಸ್ತದೆ ಅಂತ ಆದರೆ ಸ್ಪಷ್ಟ ಬಿಸಿಲಾಗಬಲ್ಲೆ ಹೊರತು ಬೆಂಕಿಯಾಗುವುದಿಲ್ಲ. ಕುರುಕುಲವನ್ನು ಸುಡುವಂತಹ ಬೆಂಕಿ ಆಗುವುದಿಲ್ಲ. ಎಷ್ಟು ಬೇಕೋ ಅಷ್ಟು ತಾಪವನ್ನು ಕೊಡುವಂತಹ ಬಿಸಿಲಾಗಿ ಇರುತ್ತೆ. ನಿನ್ನ ಮಾತಿಗೆ ಒಪ್ಪಿದ ನಾನು, ನನ್ನ ಮಾತಿಗೂ ನೀನೊಪ್ಪಿದರೆ ಏನು? ನರನ ಸಾರಥಿ ನಾರಾಯಣ ಕೃಷ್ಣ. ಹೌದು. ಅಲ್ಲಿ ಯಾರು ಹೇಳಿದ್ದನ್ನು ಕೇಳುತ್ತಾರೆ? ಅಂದರೆ ರತಿಕನೆಂಬ ಅಹಂಭಾವವನ್ನು ತೊರೆದು ಸಮರ್ಪಣಾ ಭಾವದಿಂದ ಕೃಷ್ಣ ಹೇಳಿದ ಪ್ರತಿಯೊಂದು ನಡೆಯನ್ನು ನಡೆಸುತ್ತ ಆ ನರ ಮುಂದುವರಿದು ಬರ್ತಾ ಇದ್ದಾನೆ. ಯುದ್ಧ ಪ್ರಾರಂಭದಲ್ಲಿ ಗೀತೆ ಎಂದು ಭಗವದ್ಗೀತೆಯ ಸಾರವನ್ನೇ ಸಾರಥಿಯಾಗಿ ರತಿಕನಿಗೆ ಹೇಳಿದ. ಒಂದು ಅಕ್ಷರವನ್ನು ನಿರಾಕರಿಸಿಲ್ಲ. ಕೃಷ್ಣ ಹೇಳಿದ, ನಾನು ಕೃಷ್ಣನ ತೆರದಲ್ಲಿ ಈ ಸ್ಥಾನದಲ್ಲಿ ಕುಳಿತು ಭಗವದ್ಗೀತೆ ಹೇಳುವುದಿಲ್ಲ, ನಾನು ಹೇಳಿದ್ದನ್ನು ಮಾತ್ರ ಕರ್ಣ ಕೇಳಬೇಕು. ಕೇಳ್ತಾನೆ. ಕೇಳಲಿಲ್ಲ ಅಂದ ಪಕ್ಷದಲ್ಲಿ, ಅದು ಕೇಳಲಿಲ್ಲ ಅಂದ ಪಕ್ಷದಲ್ಲಿ ಹಿಡಿದ ವಾಗೆಯನ್ನ ಬಿಸುಟು ಚಮ್ಮಟಿಕೆಯನ್ನ ತೆಗೆದು ಧರಣಿಗಿತ್ತು ರಥವನ್ನ ಇಳಿದು ನಾನು ಹೊರಟು ಬರ್ತೇನೆ. ಆದಿತು ಮಾವ, ಸಮಸ್ಯೆ ಅಲ್ಲ. ಕೃಷ್ಣನ ಮಾತನ್ನು ಹೇಗೆ ಅರ್ಜುನ ಕೇಳ್ತಾನೋ ಅದೇ ರೀತಿ ಶಲ್ಯರ ಮಾತನ್ನ ಕರ್ಣ ಕೇಳುವವರೆಗೂ ಸಾರಥಿಯಾಗಿ, ಕರ್ಣನ ಸಾರಥಿಯಾಗಿ ನಾನು ಮುಂದುವರಿತೇನೆ. ಇಷ್ಟು ಸಾಕು ಮಾವ, ಇಷ್ಟು ಸಾಕು. ಸಾಕಲ್ಲ? ಭೀಷ್ಮರನ್ನ ಯುದ್ಧರಂಗದಿಂದ ಹಿಂದೆ ಕಳಿಸುವುದಕ್ಕೆ ದಾಳ ಉರುಳಿಸಿದ್ದು ಕೃಷ್ಣ. ದ್ರೋಣರನ್ನ ಇಹಲೋಕ ತ್ಯಜಿಸುವಂತೆ ಮಾಡಿದ ದಾಳ ಉರುಳಿಸಿದ್ದು ಕೃಷ್ಣ. ನಾಳೆಯ ದಿನದ ಯುದ್ಧದಲ್ಲಿ ತ್ರಿಮೂರ್ತಿಗಳೇ ಬಂದರೂ ಕೂಡ ಯಾವ ದಾಳವನ್ನೇ ಕೃಷ್ಣ ಉರುಳಿಸಲಿ, ವಿಜಯ ಕರ್ಣನದೇ, ನಿಮ್ಮ ಸಾರಥ್ಯ. ಸಂತೋಷವಾಯ್ತಲ್ಲ? ಏನು ಅನುಮಾನ ಬೇಡ. ರಾತ್ರಿಯ ಸಮಯ ನೀವು ನಿದ್ದೆ ಮಾಡಿ ಮೀರುತ್ತಾ ಇದೆ. ಬೆಳಗ್ಗೆ ಯುದ್ಧ ಪೂರ್ವದ ಕೆಲವು ಕ್ಷಣದ ಮುಂಚೆ ಸ್ವತಃ ಕರ್ಣನೇ ತನ್ನ ರಥವನ್ನು ನಿಮ್ಮ ರಾಜಮಂದಿರದ ಮುಂದುಗಡೆ ತಂದು ನಿಲ್ಲಿಸ್ತಾನೆ. ಸಿದ್ಧರಾಗಿ ಸಾರಥಿ ಜನವನ್ನು ನಡೆಸಲಿಕ್ಕೆ ನಾನು ಸಿದ್ಧನಾಗಿ ನಾಳೆ ಸೂರ್ಯೋದಯವನ್ನು ನೋಡ್ತಾ ಇರ್ತೇನೆ. ನಮಸ್ಕಾರ. ನಿರ್ಬಂಧಕ್ಕೆ ಒಪ್ಪಿದಂತಹ ಶಲ್ಯ ನಾಳೆಯ ದಿನ ಸಾರಥ್ಯವನ್ನು ವಹಿಸಿಕೊಳ್ಳಲಿದ್ದಾನೆ. ಹೋಗಿ ಬಾ. ಧನ್ಯತೆಯಿಂದ ಮತ್ತೊಮ್ಮೆ ನಮಸ್ಕಾರ ಮಾಡಿದ್ದೆ. ಹೋಗಿ ಬಾ. ಆಗಲಿ ಮಾ. ಗಂಗಾದಿ ತೀರ್ಥ ಸ್ನಾನ ಫಲ
ವೃಕ್ಷಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವಹುದು ಆದರಿಸಿ ಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ ಫಲವಹುದು ಆದರಿಸಿ ಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ ಫಲವಹುದು.